ನಾನು ಅಪ್ಪ ಅವರನ್ನು ವಿಮರ್ಶೆ ಮಾಡುವಷ್ಟು ದೊಡ್ಡವಳಲ್ಲ. ಅಪ್ಪ ಅವರನ್ನು ಕಂಡ ದಿನದಿಂದ ಇಲ್ಲೊಂದು ಆತ್ಮವಿಮರ್ಶೆ ಮಾಡುವುದಕ್ಕೆ ಅವರು ಹೇಗೆಲ್ಲ ಕಿಟಕಿಯಾದರು ಅನ್ನೋದನ್ನಷ್ಟೇ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. 4 ವರ್ಷಗಳ ಕಾಲ ನನ್ನ ಗುರುಗಳ ಜೊತೆಗಿದ್ದು, ನನ್ನ ಗುರುಗಳು ಅಂದರೆ ಸಮುದ್ರದಲ್ಲಿರುವ ಮೀನು ಸಮುದ್ರದಲ್ಲಿ ಯಾಕಿದೆ ಅಂತ ಮೀನಿಗೆ ಗೊತ್ತೇ ಇಲ್ಲದೆ ಆರಾಮ ಬದುಕುವ ಹಾಗೆ ಚೆನ್ನಾಗಿ ಬದುಕಿಸಿ, ಏಕಾಏಕಿ ಒಂದು ದಿನ ಸಮುದ್ರದ ನೀರಿನಿಂದ ಹೊರಕ್ಕೆ ಮೀನನ್ನು ಎಸೆದರೆ ಹೇಗೆ ಆಗಬಹುದು ಹಾಗೆ ಎಸೆದು ಹೋದ ಅನುಭವವನ್ನು ಕೊಟ್ಟು ಇಲ್ಲವಾದವರು. ಗುರು ಹಾಗೆ ಇರಬೇಕಾ? ಗುರು ಅಂದರೆ ಒದ್ದು ಹೋಗಲಿಕ್ಕೆ ಬರೋನ, ನಮ್ಮನ್ನೇನೋ ಉದ್ಧರಿಸ್ತಾನ, ಯಾವುದು ಗೊತ್ತಿಲ್ಲದ ಕಾಲಘಟ್ಟ, ದಾರಿ ಯಾವುದು ಅಂತ ಗೊತ್ತಿಲ್ಲದ ಪರಿಸ್ಥಿತಿ, ಮುಂದೆ ಹೇಗೆ ಅಂತ ಗೊತ್ತಿಲ್ಲದ ಪ್ರಳಯಾಂತಕ ಅನುಭವ. ಅಂಥ ಹೊತ್ತಿನಲ್ಲಿ ನಿಮಗೆ ಗೊತ್ತು, ಶ್ರೀರಾಮಕೃಷ್ಣ ಪರಮಹಂಸರು ಹೋದಾಗ ವಿವೇಕಾನಂದರು 9 ವರ್ಷಗಳ ಕಾಲ ಅಲೆದಾಡಿದರು ಅಂತ ಸೂಚನೆ ಸಿಗಬಹುದು. ಎಲ್ಲಿಯಾದರೂ ತನ್ನನ್ನು ಎಲ್ಲಿಗೆ ಮುಟ್ಟಿಸಬೇಕು ಅನ್ನುವ ಆದೇಶ ಬರಬಹುದು ಅಂತ ಕಾದರಲ್ಲ. ಹಾಗೊಂದು ವಿಚಿತ್ರ ಸನ್ನಿವೇಶದಲ್ಲಿ ಇದ್ದದ್ದು ಇಲ್ಲವಾಗಿ, ಸತ್ತ ಹೆಣವೂ ಅಲ್ಲವಾಗಿ, ಬದುಕುತ್ತಿದ್ದೇನಾ ಅಂದರೆ ಬದುಕುತ್ತಿದ್ದೇನೆ, ಇಲ್ಲವಾ ಅಂದರೆ ಇಲ್ಲ ಅನ್ನುವ ಹಾಗೆ ಇದ್ದಂತಹ ಅವಸ್ಥೆ. ಅಂಥ ದಿನಗಳಲ್ಲಿ ನನ್ನ ಗುರುಗಳ ಕಾರ್ಯಕ್ಷೇತ್ರದ ಒಂದು ಜವಾಬ್ದಾರಿ ಕೂಡ ನನ್ನ ಮೇಲೆ ಇತ್ತು. ನನ್ನ ಗುರುಗಳು ಬಿಟ್ಟು ಹೋದವರ ಅಂತಿಮ ಸಂಸ್ಕಾರ ಆದ ಜಾಗಕ್ಕೆ ಒಂದು ಧ್ಯಾನ ಮಂದಿರ ಕಟ್ಟಬೇಕು ಅಂತ, ಅಥವಾ ಸಮಾಧಿಯನ್ನು ಕಟ್ಟಿ ಅಲ್ಲೊಂದು ಏನಾದರೂ ನಿರ್ಮಾಣ ಆಗಬೇಕು ಅಂತ ಹಿರಿಯರು ಒತ್ತಾಯಿಸ್ತಿದ್ರು. ನನಗೆ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ, ಅಂಥದ್ದು ನನ್ನ ಗುರುಗಳಿಗೆ ಬೇಕಿಲ್ಲ ಅಂತಲೂ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ನನ್ನ ಗುರುಗಳು ನಂಬಿದ್ದು ಬಯಲನ್ನು. ಆದರೆ ಹಾಗೆ ಅದನ್ನು ಕಟ್ಟಲೇಬೇಕು ಅನ್ನುವ ಹಿರಿಯರ ಒತ್ತಾಸೆ ಹೇಗಿತ್ತು ಅಂದರೆ, ಆ ಸಂಸ್ಕಾರ ಮಾಡಿದ ಜಾಗದಲ್ಲಿ ನಾಯಿ ಮತ್ತೊಂದು ಮಲಮೂತ್ರ ಮಾಡುವುದನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಕಟ್ಟು ಅಂದಾಗ ಅವರ ಕಟ್ಟಿಗೆ ಬಿದ್ದು ಕಟ್ಟುವುದಕ್ಕೆ ನಿಂತವಳು ನಾನು. ಆ ಹೊತ್ತಿಗೆ ನನ್ನ ಒಳಗೊಂದು ಆತ್ಮವಿಮರ್ಶೆಯ ಘರ್ಷಣೆ, ಹೊರಗೆ ನಡೆಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿಯ ಒಂದು ಸ್ಥಿತಿ, ಎರಡನ್ನೂ ಏಕಕಾಲದಲ್ಲಿ ನಿಭಾಯಿಸುವ ಹೊತ್ತಿಗೆ ಆಗ ಬಂದಂತಹ ಅಶೋಕ್ ತುಂಗಳ ಅನ್ನುವ ಒಬ್ಬ ಇಂಜಿನಿಯರ್ ನನ್ನ ಕಟ್ಟಡದ ನಿರ್ಮಾಣದ ಹೊತ್ತಿಗೆ ನನ್ನ ಒಳಗಿನ ಯಾರಿಗೂ ನಾನು ಹೇಳಿರಲಿಲ್ಲ. ಅದು ಅವರಿಗೂ ಗೊತ್ತಿದ್ದಿಲ್ಲ. ಅವರು ಸಹಜವಾಗಿ ಇಲ್ಲೊಬ್ಬರು ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ, ನೀನು ಬರ್ತೀಯೇನು, ಕರ್ಕೊಂಡು ಹೋಗ್ತೇನೆ ಅಂತ ಅಂದಾಗ, ನಾನು ಯಾವುದನ್ನಾದರೂ ನೋಡುವುದಕ್ಕೆ ನನ್ನ ಗುರುಗಳು ಹೇಳಿದ ಮಾತು ಏನೆಂದರೆ, ಏನು ಬಂದರೂ ಸ್ವೀಕರಿಸು, ಎಲ್ಲಕ್ಕೂ ಶರಣಾಗು. ಆಕ್ಸೆಪ್ಟೆನ್ಸ್ ಮತ್ತು ಸರೆಂಡರ್, ಇದೆರಡನ್ನು ಬಿಟ್ಟರೆ ಬೆಳವಣಿಗೆ ಇಲ್ಲ ಮಗಳೇ ಅಂತ ನನ್ನ ಅಪ್ಪಯ್ಯನ ಮಾತು. ನಾನು ಅಪ್ಪಯ್ಯ ಹೇಳಿದ ಮಾತಿಗೆ ಅನುಗುಣವಾಗಿ ಆಯಿತು, ನನಗೆ ಏನಾದರೂ ಯಾರನ್ನಾದರೂ ಕಾಣುವುದರಿಂದ ಏನಾಗಲಿಕ್ಕಿದೆ ಅಂತ ಹೋದವಳು. ಅವರು ಕೂಡ ನನಗೆ ಏನೂ ಇವರ ಬಗ್ಗೆ ಹೇಳಲಿಲ್ಲ, ಒಂದು ವಾಕ್ಯದಲ್ಲೂ ಪರಿಚಯಿಸಿಲ್ಲ. ಅಂಥ ಹೊತ್ತಲ್ಲಿ ನಾನು ಒಳಗೆ ಬಹಳ ಇಕ್ಕಟ್ಟಿನ ಅಸ್ತಿತ್ವದ ಒಳಗಿರುವ ಈ ಬೀಜ ಯಾವುದು ಅನ್ನುವ ಹುಡುಕುವ ಮತ್ತು ಅದರ ಜೊತೆಗೆ ನಿರ್ದಿಷ್ಟವಾಗಿ ಏನನ್ನೋ ಗುರುವಿನ ಮೂಲಕ ಪಡೆಯುವ ಸಾಧ್ಯತೆ ಇದೆ ಎನ್ನುವ ಹಸಿವಿನ ಜೊತೆಗೆ ನಿರಂತರ ಸ್ವಾಧ್ಯಾಯ ಬಿಟ್ಟರೆ ಹೊರ ಜಗತ್ತು ಗೊತ್ತಿಲ್ಲದ ಕಾಲಘಟ್ಟ. ಗುರುಗಳು ಹೋಗಿ 2 ವರ್ಷ ಆಗಿದೆ. 2000 ಇಸ್ವಿಯ ಸಂದರ್ಭ. ಇವರು ಹೋಗಿ ಬಿಜಾಪುರದ ಅಪ್ಪ ಅವರ ಮುಂದೆ ನನ್ನನ್ನು ಕೂಡಿಸಿದರು. ಅಶೋಕಣ್ಣ, ಅಪ್ಪ ಅವರು ಯಾರು ಅಂತ ನನಗೆ ಗೊತ್ತೇ ಇಲ್ಲದ ಕಾಲ ಅಂತ ನಿಮಗೆ ಹೇಳಿದೆ. ಗೊತ್ತಿದ್ರೂ ನಾನು ಇದ್ದದ್ದೇ ಹಾಗೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಅಪ್ಪ ಅವರು ನನ್ನನ್ನು ನೋಡಿದ ತಕ್ಷಣ ನಾನು ನಮಸ್ಕಾರ ಎಲ್ಲ ಮಾಡಿದ ಮೇಲೆ, ಏನು ಮಾಡ್ತೀರಿ ಅಂತ ಅಂದರು. ಏನು ಮಾಡೋದಿಲ್ಲ ಸ್ವಾಮೀಜಿ, ಸುಮ್ಮನೆ ಇರ್ತೇನೆ ಅಂತ. ನೀವು ದಯವಿಟ್ಟು ಗಮನಿಸಬೇಕು, ನಾನೆಷ್ಟು ಒರಟು ಅವರೆಷ್ಟು ಮಾರ್ಧವ, ಅದು ಎರಡರ ಮಿಲನ, ಅದು ಹೇಗೆ
ಅದು ದೊಡ್ಡವರಿಗೆ ಮಾತ್ರ ಸಾಧ್ಯವೋ ಏನೋ. ತಕ್ಷಣ ಅವರು ನಗ್ತಾ ಹೇಳಿದರು, ಓಹೋ, ಆಗಲೇ ಅಶೋಕ್ ತುಂಗಳ ಪರಿಚಯ ಮಾಡ್ತಾ ಸುಮ್ಮನೆ ಅನ್ನುವ ತೋಟದಲ್ಲಿದ್ದಾರೆ ಅಂತ ಇತ್ತು ಪರಿಚಯದಲ್ಲಿ. ಓಹೋ, ಸುಮ್ಮನೆ ಇರ್ತೀರೇನು ಅಪ್ಪ ಅವ್ರ ಪ್ರಶ್ನೆ. ಇಲ್ಲ ಸ್ವಾಮೀಜಿ, ಗಲಾಟೆ ನೋಡ್ತೇನೆ ಅಂದೆ ನಾನು. ಸುಮ್ಮನೆ ಒಳಗೆ ಗಲಾಟೆ ನೋಡ್ತೀರಾ ಅಂತ ಪುನಃ ನಕ್ಕರು ಅಪ್ಪ ಅವರು. ನಂತರ ಕೇಳಿದರು, ಮತ್ತೆ ತೋಟ ನೋಡ್ಕೋತೀರಾ? ಅಪ್ಪ ಅವರು ಕಾಯಕ ಜೀವಿ, ಏನೋ ಒಂದು ಕೆಲಸ ನಾನು ಮಾಡಬೇಕಲ್ಲ, ಕೆಲಸ ಮಾಡೋದು ಹೇಗಿರೋದು ಅಂತ ಅವರ ಪ್ರಶ್ನೆ ಇದ್ದಿರಲಿಕ್ಕೆ ಸಾಕು ಅಂತ ಈಗ ನಾನು ಅರ್ಥ ಮಾಡ್ಕೊಳ್ಳೋದು. ನಾನು ಅದಕ್ಕೂ ಉತ್ತರ ಕೊಟ್ಟೆ, ಇಲ್ಲ ಸ್ವಾಮೀಜಿ, ತೋಟ ನಮ್ಮನ್ನು ನೋಡ್ಕೋತದೆ. ಅಪ್ಪ ಅವ್ರು ಹೀಗೆ ಹುಬ್ಬೇರಿಸಿ ಮತ್ತೆ ನೋಡಿದರು. ಆ ಬಳಿಕ ಪುನಃ ಕೇಳಿದರು, ಮತ್ತೆ ಟೀಚಿಂಗ್ ಮಾಡ್ತಿದ್ರಿ ಅಂತೆ, ಟೀಚಿಂಗ್ ಯಾಕೆ ಬಿಟ್ರಿ? ಅಪ್ಪ, ನಾನು ಚೀಟಿಂಗ್ ಮಾಡ್ತಿದ್ದೀನಿ ಅಂತ ಗೊತ್ತಾಯಿತು, ಅದಕ್ಕೆ ಬಿಟ್ಟೆ. ಪುನಃ ಅಪ್ಪ ಅವ್ರ ಮೇಲಿಂದ ಕೆಳಗೆ ನನ್ನನ್ನು ನೋಡಿ, ಓದ್ತಿರೇನು? ಇಲ್ಲ ಸ್ವಾಮೀಜಿ, ನನ್ನನ್ನು ಓದೋದಕ್ಕೆ ಪುರ್ಸೊತ್ತಿಲ್ಲ. ಎಲ್ಲಿದು ಪುಸ್ತಕ? ಎಲ್ಲ ಹೊರಟೊರಟು ಉತ್ತರ. ಅಪ್ಪ ಅವರು ಅವರ ಆ ಕಣ್ಣು, ಅವರ ಆ ನಗು ಎಲ್ಲ ನನ್ನ ಒಳಗೆ ಮೂಡುವಷ್ಟು ನನಗೆ ಈಗಲೂ ನೆನಪಿದೆ. ಒಂದು ತುಂಟ ಮಗು ಅದರ ಒಳಗೊಂದು ಏನಿದೆ ಅನ್ನೋದನ್ನು ಗ್ರಹಿಸುವ ಅಪ್ಪ ಹೇಗೆ ನೋಡ್ಬೋದು ಹಾಗೆ ನೋಡಿದ್ರು ನನ್ನನ್ನು. ಆ ತುಂಟತನದ ಹೊರಗಿನ ಆಕಾರಗಳೆಲ್ಲ ಅವರಿಗೆ ಹೀಗೆ ಸರಿಸಿ ಒಳಗಿದ್ದು ಕಾಣುವಷ್ಟು ಸ್ಪಷ್ಟವಿದ್ದ ಹಾಗೆ ನೋಡಿ ಮತ್ತೆ ನಾನು ಹೊರಡುವಾಗ ಹೇಳಿದೆ, ಅಪ್ಪ, ನಮ್ಮ ತೋಟಕ್ಕೆ ಬರಬೇಕು. ಬರೋಣ ಅಂದರು. ಅದು 2002ನೇ ಇಸ್ವಿ ಸತ್ಯಕಾಮರ ಆರಾಧನೆ, ಪುಣ್ಯಾರಾಧನೆಗೆ ನಾನು ಹೋಗಿ ಕರೆದು ಬಂದೆ. ಆಗಲೂ ನನ್ನ ಒಳಗೆ ಇದ್ದ ಘರ್ಷಣೆ ಒಂದು ತಂತ್ರ ಮಾರ್ಗ, ಇನ್ನೊಂದು ವಚನ ಪರಂಪರೆ. ನಾನು ವಚನ ಪರಂಪರೆಯನ್ನು ಓದಿಕೊಂಡು ನನ್ನಷ್ಟಕ್ಕೆ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಆಚೆಗೆ ಅದರ ಅಧ್ಯಾತ್ಮ ಅರ್ಥ ಮಾಡಿಕೊಳ್ಳುವ ಹಸಿವಿನಲ್ಲಿದ್ದವಳು. ನನ್ನ ಗುರುಗಳು ತಂತ್ರ ಮಾರ್ಗದ ಅನೇಕ ಶಕ್ತಿ ಸಿದ್ಧಿ ಸಾಧನೆಗಳ ಪಥದವರು. ನನಗೆ ಎರಡೂ ಏಕಕಾಲಕ್ಕೆ ನನ್ನ ಒಳಗೆ ಘರ್ಷಣೆ ಮಾಡ್ತಿತ್ತು. ಯಾವ ಕಡೆ ನಾನು ಹಾಗ ನಾನು ಆವತ್ತು ನೇರವಾಗಿ ಹೋಗಿ, ಅಪ್ಪ ಅವ್ರು ನೀವು ಬರ್ತಿರಲ್ಲ, ನನಗೆ ನೀವು ತಂತ್ರ ಮತ್ತು ಶರಣರು ಅನ್ನೋ ವಿಷಯನೇ ಮಾತಾಡಬೇಕು. ನನಗೆ ಈಚೆ ಕರೆದು ಅವರ ವಲಯದ ಯಾರೋ ಹೇಳಿದ್ರು, ಹಂಗೆಲ್ಲ ಅಪ್ಪ ಅವ್ರಿಗೆ ವಿಷಯ ಹೇಳಬಾರ್ದ್ರಿ. ನಂಗೆ ಗೊತ್ತಿಲ್ಲಪ್ಪ, ನಂಗೆ ಅವ್ರ ವಿಷಯ ಇದೇ ಬೇಕು. ಅಪ್ಪ ಅವ್ರ ಕಡೆ ನಾನು ನೋಡಿದೆ. ಅಂದರೆ ಇವರು ಹೇಳಿದ್ದಕ್ಕೆ ಅಪ್ಪ ಅವರ ಸಮ್ಮತಿಯೋ ಅಸಮ್ಮತಿಯೋ ಏನು ಅಂತ. ಅಪ್ಪ ಅವರು ಮಾತಾಡೋಣ ಎಷ್ಟು ಸರಳವಾಗಿ. ಅದರ ಮೇಲೆ ನಂದೊಂದು ಮತ್ತೆ ಗಮೀಂಡ್, ನಿಮಗೆ 12ರಿಂದ 1 ಗಂಟೆ ಸಮಯ ಅಂತ. ಈಗ ನೋಡಿದ್ರಿ ಯಾರೆಲ್ಲ ಸಮಯವನ್ನು ಹೇಗೆಲ್ಲ ಪಾಲಿಸಿದ್ದಾರೆ ಅಂತ. ಅಪ್ಪ ಅವರು ಹಾಗಲ್ಲ. ಅಪ್ಪ ಅವರ ಸಮಯ ಅಂದರೆ ಮುಗೀತು, ಗಂಟೆ ನಿಲ್ಲಬಹುದು, ಅವ್ರು ನಿಲ್ಲೋದಿಲ್ಲ. ಅಪ್ಪ ಅವರಿಗೆ ಸಮಯ ಕೊಟ್ಟು ಬಿಟ್ಟೆ ನಾನು. 12ರಿಂದ 1 ಸ್ವಾಮೀಜಿ ತಮ್ಮ ಸಮಯ ಅಂತ. ಆಗ್ಲಿ ಅಂದರು. ಸಮಯಕ್ಕೆ ಸರಿಯಾಗಿ ನಾವು ಕಾರ್ಯಕ್ರಮ ಆರಂಭ ಮಾಡ್ತೀವಿ ಸ್ವಾಮೀಜಿ, ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತಲೂ ಹೇಳಿ ಬಂದಿದ್ದೆ. ಬಾಲ ಶಿಶು ಭಾಷೆಗಳಲ್ವಾ. ಅಪ್ಪನ ಜೊತೆಗೆ ಮಾತಾಡ್ದಂಗೆ ಬರೋಣ ಸರಿಯಾಗಿ 10:30ಕ್ಕೆ ಕಾರ್ಯಕ್ರಮ ಆದರೆ 10:28ಕ್ಕೆ ನಮ್ಮ ತೋಟದಲ್ಲಿದ್ದಾರೆ ಅಪ್ಪ ಅವರು. 10:30 ಅಂದರೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಆದರೆ ಯಾರೋ ಮಾತಾಡೋರು ಹಿಗಿಸಿ ನಿಮ್ಗೆ ಗೊತ್ತಾಗುತ್ತೆ, ಅದು ಏನೇನೋ ಆಗುತ್ತೆ, ಆವೇಶ ಎಲ್ಲ ಬಂದ್ಬಿಡುತ್ತಲ್ಲ. ಹೀಗಾಗಿ ಅದು ಮೀರಿತು. 12:10 ಆಯಿತು ಅಪ್ಪ ಅವರ ಸಮಯ. ಅಪ್ಪ ಅವರು ಸರಿಯಾಗಿ 12:10ಕ್ಕೆ ನಿಂತವರು 1 ಅನ್ನುವಾಗ ಕೂತಾಯಿತು. 10 ನಿಮಿಷ ಕಳ್ಕೊಂಡದ್ದು ನಾವು, ಅನಗತ್ಯ ಮಾತಾಡಿದ್ದರ ಪರಿಣಾಮವಾಗಿ. ಆದರೆ ಅಪ್ಪ ಅವ್ರ ಪಾಠ ನೋಡಿ, ನನಗೆ ನೀನು ಕೊಟ್ಟ ಸಮಯ 12ರಿಂದ 1. ಇದು ನನಗೆ ಆಗೆಲ್ಲ ಕಾಲವನ್ನು ಕೂಡ ನಾನು ಪ್ರಶ್ನಿಸ್ತಿದ್ದ ಹೊತ್ತಿಗೆ ಅಪ್ಪ ಅವರು ಮುಖಾಮುಖಿ ಮಾಡಿಕೊಟ್ಟ ಒಂದು ವಿಶೇಷ ಸಂಗತಿ. ಬದುಕಿನಲ್ಲಿ ಇಷ್ಟು ಸರಳವಾಗಿ ಪಾಠ ಮಾಡೋದಿದೆ ಅಲ್ಲ, ಅಪ್ಪ ಅವರಿಗೆ ಮಾತ್ರ ಸಾಧ್ಯ. ಅವರು ಎಂದೂ ಕೂಡ ಕಠಿಣರೇ ಅಲ್ಲ. ಅವರಿಗೆ ಗೊತ್ತೇ ಇಲ್ಲ ನಿಮ್ಮನ್ನು ಗಂಭೀರ ಮಾಡಿ ತಲೆ ಕೆಡಿಸಿ ಬುದ್ಧಿಯೆಲ್ಲ ಹಾಳು ಮಾಡುವ ವಿದ್ಯೆಯವರೇ ಅಲ್ಲ ಅವರು. ಎಷ್ಟು ಸರಳ ಮಾದರಿ ಅಂದರೆ, ತಂತ್ರ ಮತ್ತು ಶರಣರು ವಿಷಯ ತೋಟಕ್ಕೆ ಬರುವ ಜನ ಎಲ್ಲ ಏನು ತಂತ್ರ ಅಂದರೆ ವ್ಯಾಖ್ಯಾನ ಅಲ್ಲ, ಒಂದು ವಾಕ್ಯ ಗೊತ್ತಿಲ್ಲದವರು
ಅವರ ಮುಂದೆ ಇದನ್ನ ವಿಷಯ ಯಾಕೆ ಕೊಟ್ಟಿದ್ದೀನಿ ಅಂತ ಅಲ್ಲೇ ಜನ ಕೂಡ ನನಗೆ ಮಾತಾಡಿದ್ರು. ಆದ್ರೆ ಅಪ್ಪ ಅವರೊಂದು ಕತೆ ಹೇಳಿದ್ರು. ಒಬ್ಬ ರಾಜ ಇದ್ದ, ಬಹಳ ದೊಡ್ಡ ಮಾವಿನ ಹಣ್ಣಿನ ತೋಟ ಮಾಡಿದ್ದ. ಎಂಥ ತೋಟ ಅಂದ್ರೆ ಹಂಗ ಹಿಂಗಲ್ಲ, ಮಂದಿ ಬಂದು ನೋಡಿ ರುಚಿ ನೋಡ್ಬೇಕಂತ ಕೂಡ್ತಿದ್ರು. ಬಂದವರಿಗೆಲ್ಲ ಹಣ್ಣು ಹೆಚ್ಚಿ ಹೋಳು ಮಾಡಿ ಕೊಡ್ತಿದ್ದ. ತಿಂದವರೆಲ್ಲ ಅಬಾಬಾಬ ಎಷ್ಟು ಚಲೋ ಅದ ಅಂತ ಹೋಗ್ತಿದ್ರು. ಎಲ್ಲರಿಗೂ ಮಾವಿನ ಹಣ್ಣಿನ ರುಚಿಯೇ ರುಚಿ. ಕಂಡವರೆಲ್ಲ ಮಾವಿನ ಹಣ್ಣು ತಿನ್ಬೇಕಂತಲೇ ಇಲ್ಲಿ ಬರ್ತಿದ್ರು. ರಾಜನು ಕೊಡೋದ್ರೊಳಗ ಎತ್ತಿದ ಕೈ. ಒಬ್ಬವ ಬಂದ, ಅವ ರೈತ. ಅವ ಹಂಗ ಹೆಂಗ ಬರಲಿಲ್ಲ, ರಾಜರ ಮುಂದೆ ಕುಂತ. ಮಾವಿನ ಹಣ್ಣು ಹೋಳು ಹೆಚ್ಚಕ್ಕೆ ಹೊಂಟಿದ್ದ ರಾಜಗೆ ರೈತ ಹೇಳ್ದ, ನನಗೆ ಹೋಳು ಬೇಡ, ನನಗೆ ಬೀಜ ಕೊಡು. ರಾಜ ಒಂದು ಕ್ಷಣ ಅವಕ್ಕಾದ, ಹಂಗ ತೆಗೆದ ಹಣ್ಣು ಕೊಟ್ಟ. ಏನು ಮಾಡ್ತಿ ಕೇಳಲಿಲ್ಲ. ಏಸ್ ಹಣ್ಣು ಬೇಕು ಕೇಳು ತಗೊಂಡ. ಎಲ್ಲ ಹಣ್ಣಿನ ಮಾದರಿಯ ಒಂದೊಂದು ಹಣ್ಣು 10 ಹಣ್ಣು ಕೊಟ್ಟ. ರೈತ ಹೋದ, ತನ್ನ ನೆಲದಾಗ ಬಿತ್ತಿದ. ಮರಗಳು ಬೆಳೆದವು, ಸೊಂಪಾಗಿ ಹಣ್ಣಾದವು. ಏಸ್ ಹಣ್ಣಾದವು. ಜಗತ್ತೆಲ್ಲ ಮತ್ತೆ ರಾಜನ ತೋಟಕ್ಕಿಂತ ಅಲ್ಲಿ ಹೋಗಕ್ ಚಾಲೂ ಮಾಡಿತ್ತು. ಮಂದಿ ಎಲ್ಲ ಅಲ್ಲಿ ಹೋಗಿ ಹಣ್ಣು ತಿಂತಾರಂತ ರಾಜಂಗೂ ಗೊತ್ತಾತು. ರಾಜ ಹೋದ. ರಾಜ ಹೋಗಿ ತಾನೂ ನೋಡಬೇಕು ಅದನ್ನ ಅನ್ನೋ ಹಂಗ ಅಲ್ಲಿ ಹೋಗಿ ಕುಂತ್ರೆ ರೈತ ಬಂದ. ಇದು ನಿಮ್ದ ಹಣ್ಣು, ನೀವ ಕೊಟ್ಟಿರಿ, ನಾ ತಿಂದು ಹಾಳು ಮಾಡಲಿಲ್ಲ, ನಾ ಬೀಜ ಕಾಯ್ದು ಅದನ್ನ ಗಿಡ ಮಾಡೇನಿ, ನೋಡ್ರಿ ಇದು ನಿಮ್ದ ಹಣ್ಣು ತಗೋರಿ ಅಂದ. ಅಪ್ಪ ಅವರು ಮುಕ್ತಾಯ ಮಾಡಿದ್ರು. ರಾಜ ತಂತ್ರ, ಶರಣ ಆ ರೈತ. ಎಂಥ ಅದ್ಭುತವಾದ ಸರಳವಾದ ರೀತಿಯಲ್ಲಿ ತಂತ್ರ ಯಾವುದು ಮತ್ತು ಶರಣರು ಯಾರು, ಭಕ್ತರು ಯಾರು ಅನ್ನುವುದನ್ನು ಹೇಳುವ ಪರಿಗೆ ನಾವು ಆವತ್ತಿನಿಂದ ಇವತ್ತಿಗೂ ಕೂಡ ನಮ್ಮ ದೊಡ್ಡ ಪಶ್ಚಾತ್ತಾಪ, ನಾವು ಅದನ್ನು ರೆಕಾರ್ಡ್ ಮಾಡಲಿಲ್ಲ. ಆದರೆ ನನ್ನೊಳಗೆ ಅದು ರೆಕಾರ್ಡ್ ಆಗಿತ್ತು. ಅದನ್ನು ನಿಮ್ಮ ಮುಂದೆ ಹಾಗೇ ಇಟ್ಟಿದ್ದೇನೆ ಅಷ್ಟೇ. ಹಾಗೆ ನೀರಿನ ಹಾಗೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ತಿಳಿಸುವ ಹೊತ್ತಿಗೆ ನನ್ನೊಳಗೆ ಓಹೋ ತಂತ್ರವನ್ನು ಶರಣತ್ವಕ್ಕೆ ಬಳಸಬೇಕು. ಇಲ್ಲೊಂದು ಭಕ್ತಿ ಇದೆ ನನ್ನೊಳಗೆ. ಈ ಭಕ್ತಿಗೆ ಇಲ್ಲಿರುವ ಲೌಕಿಕದ ಅನೇಕ ತಂತ್ರದ ಏನೇನು ಸಾಧ್ಯತೆಗಳಿವೆ ಅದೆಲ್ಲವನ್ನು ನಾನು ಯಾವ ಸಿದ್ಧಿ, ಯಾವ ಶಕ್ತಿ, ಯಾವ ಸಾಧನೆ ಅದರ ಮೂಲಕ ಪಡೆಯಬಹುದಾದ ಯಾವ ಮಂತ್ರ ಸಾಧ್ಯತೆ ಇದೆ ಆ ತಂತ್ರ ಮಾರ್ಗವನ್ನ ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸುವ ಮೂಲಕ ಬೆಳೆಯಬೇಕು. ಯಾವುದನ್ನು ನಾನು ಬಳಸಬಾರದು, ಅದನ್ನು ಬೆಳೆಸಬೇಕು, ಗಿಡವಾಗಿಸಬೇಕು, ಹೊಸ ಹಣ್ಣು ಮಾಡಬೇಕು ಅಂತ ನನಗೆ ಆವತ್ತು ಪಾಠ ಆಯಿತು. ನಾನು ಅಪ್ಪ ಅವರ ಆ ಪಾಠದಲ್ಲೇ ಎಷ್ಟೋ ಸಾರಿ ಅವರನ್ನು ಹೋಗಿ ಕಂಡು ಬರ್ತಿದ್ದೆ. ಅದೇ ಹೊತ್ತಿಗೆ ನಮ್ಮಲ್ಲಿ ಬಹಳ ದೊಡ್ಡ ಬರಗಾಲ, ನೀರಿಲ್ಲವಾಯಿತು. ಕೆರೆಗೆ ನೀರು ತುಂಬುವ ಯೋಜನೆ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ದ ಕಾಲ. ಆ ಯೋಜನೆಯನ್ನು ಕೈಗೆತ್ತಿಕೊಂಡ್ವಿ. ಬಹಳ ಸಂಕಟದಲ್ಲಿ ಅದರ ಎಲ್ಲ ದುಃಖಗಳನ್ನು ಕೂಡ ಆಗಾಗ್ಗೆ ಹೋಗಿ ನಾನು ಹೇಳಿದ್ದ ಅಪ್ಪ ಅವರಿಗೆ ಮಾತ್ರ. ಅಪ್ಪ ಅವರು ಚಲೋ ಕೆಲಸ ಹಾಗೇ ಆಗ್ತದ, ಚಿಂತೆ ಮಾಡಬೇಡ್ರಿ, ಇಷ್ಟೇ ಎಚ್ಚರ ಕೊಡ್ತಿದ್ರು. ಚಲೋ ಕೆಲಸ ಹಾಗೇ ಆಗ್ತದ, ಚಿಂತೆ ಮಾಡಬೇಡ್ರಿ. ನೋಡಿ, ಇದು ಬದುಕಿನ ಎಲ್ಲ ದಾರಿಗಳಲ್ಲೂ ಪಾಠ. ಕೆಟ್ಟ ಕೆಲಸ ಮಾಡ್ತೀಯಾ, ಅಡ್ಡಿ ಆಗ್ತದ. ಚಲೋ ಕೆಲಸ, ಚಿಂತೆ ಮಾಡಬೇಡ್ರಿ, ಚಲೋ ಆಗ್ತದ. ಅಂದ್ರೆ ಇಂಥದೊಂದು ಒಳಗೆ ತುಂಬುವ ಭರವಸೆ ಇತ್ತಲ್ಲ, ಅದರ ಜೊತೆಗೆ ಹಗಲು ರಾತ್ರಿ ದುಡಿದು ಕೆರೆ ಉದ್ಘಾಟನೆಯ ಹಂತ ಬಂದಾಗ 2005 3 ವರ್ಷ 4 ವರ್ಷ ನಾವು ಅದರ ಬೆನ್ನಿಗೆ ಬಿದ್ದಿತ್ತು. ಆಗ ಮತ್ತೆ ನಾನು ಅನ್ಕೊಂಡೆ, ಇದನ್ನು ಉದ್ಘಾಟನೆ ಮಾಡಿದ್ರೆ ಅದು ಅಪ್ಪ ಅವರೇ ಮಾಡ್ಬೇಕು, ಬೇರೆ ಯಾರೂ ಅಲ್ಲ. ನೀವು ಗಮನಿಸಿರ್ಲಿಕ್ಕೆ ಸಾಕು, ಆ ಕಾಲಕ್ಕೆ ನಮ್ಮಲ್ಲಿಗೆ ಪ್ರಥಮ ಬಾರಿಗೆ ಸುತ್ತೂರಿನ ಜಗದ್ಗುರುಗಳಾದ ಇವತ್ತು ಅವರು ಇರಬೇಕಿತ್ತು ಅಂತ ಏನಂದ್ರು, ಆ ಶಿವರಾತ್ರಿ ಮಹಾ ಸ್ವಾಮಿಗಳು ಕೂಡ ಬಂದಿದ್ರು. ಅವರು ಮತ್ತು ಇವರು ಇಬ್ಬರು ಕೂಡಿ ಅವರಿಬ್ಬರ ನಡೆ ನೋಡುವುದೇ ಒಂದು ದೊಡ್ಡ ಪೂಜೆ. ಅವರಿಬ್ಬರು ಇರುವ ರೀತಿ ನೋಡುವುದೇ ಒಂದು ಥರದ, ಹೀಗೆ ಪರಸ್ಪರ ಮಾತಾಡದೆ ಏನನ್ನೋ ಸಂವಾದಿಸಬಹುದಾ ಅನ್ನುವ ಹಾಗೆ ಕಣ್ಣೋಟದಲ್ಲೇ ಅವರಿಬ್ಬರು ಇದ್ದದ್ದು. ಅಂಥವರನ್ನು ನಾವು 1-2 ಕಿಲೋಮೀಟರ್ ಬಿಸಿಲಲ್ಲಿ ನಡೆಸಿದ್ದೇವೆ. ನಮಗೆ ಗೊತ್ತಿಲ್ಲ ಈ ದೊಡ್ಡವರ ಕಥೆ. ಪಾಪ ಅಪ್ಪ ಅವರನ್ನ ಮತ್ತು ಈ ಜಗದ್ಗುರುಗಳನ್ನ 2 ಕಿಲೋಮೀಟರ್ ಬಿಸಿಲಿನ ಗುಡ್ಡದಲ್ಲಿ ನಡೆಸ್ಕೊಂಡು ಕುಂಭಮೇಳ ಅಂತೆಲ್ಲ ಮಾಡಿ ಕೆರೆಗೆ ಬಂದು ಆ ಕೆರೆಯ ನೀರನ್ನು ಉದ್ಘಾಟನೆ ಮಾಡಿಸಿದ್ದು ಹೇಗೆ ಅಂದ್ರೆ, ಅದೇ ಕೆರೆ ತುಂಬಲಿಕ್ಕೆ ಪ್ರಾರಂಭ ಮಾಡಿಸಿ ಆ ನೀರನ್ನೇ ಕೊಡದಲ್ಲಿ ಎತ್ತಿ ಕೊಟ್ಟು ಅಪ್ಪ ಅವರಿಗೆ ಅದನ್ನು ನೀರನ್ನು ಕೆರೆಗೆ ಸುರಿಯಿರಿ ಅಂದದ್ದು. ಅಪ್ಪ ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಉದ್ಘಾಟನೆ ಮಾಡಿದ್ರು.
ಎಂಥ ಧನ್ಯತೆ ಅಂದರೆ, ಬಹುಶಃ ಬದುಕಿನಲ್ಲಿ ನಾನು ಇನ್ನೊಬ್ಬರಿಗಾಗಿ ಅತ್ತದ್ದಿದ್ರೆ, ಜಗತ್ತು ನನ್ನನ್ನು ಕರಗಿಸಿ ಕಣ್ಣೀರು ಹಾಕಿಸಿದ್ರೆ ಆ ಕ್ಷಣ ನಾನು ಧಾರಾಕಾರ ಅಳ್ತಿದ್ದೆ, ಅವರು ನೀರನ್ನು ಆ ಕೆರೆಗೆ ಸುರುವುತ್ತಿದ್ರು. ಅದು ಅಷ್ಟೂ ದಿನದ ನಮ್ಮ ಫಲದ ಇಡೀ ಫಲವನ್ನೇ ಭಗವಂತನಿಗೆ ಅರ್ಪಿಸಿದ ಕ್ಷಣದ ಹಾಗೆ ಅವರು ಮಾಡಿದ್ರು ಅದನ್ನು. ಆ ದಿವಸದಲ್ಲಿ ಅಷ್ಟೆಲ್ಲ ಮಾಡುವ ಹೊತ್ತಿಗೆ ಒಳಗೊಂದು ಸಿಕ್ಕಾಪಟ್ಟೆ ಒದ್ದಾಟ. ಸಾಕು, ಇದು ಇನ್ನು ಬೇಡ. ಇದೆಲ್ಲ ಸಿದ್ದರಾಮ ಕಲ್ಲು ಕಟಿಯುವಾಗ ಅಲ್ಲಮ್ಮ ಮಾಡಿದ್ದಲ್ಲ, ಅಂಥದೇ ಒಂದು ಬೇಡದ ಕಸುಬು. ನನ್ನನ್ನು ಬೇರೆ ಎಲ್ಲಾದರೂ ಕಲ್ಯಾಣಕ್ಕೆ ಕರ್ಕೊಂಡು ಹೋಗಬೇಕಲ್ಲ ಈ ಭಗವಂತ. ಎಷ್ಟು ದಿವಸ ಕಲ್ಲು ಕಟ್ಟಿಯೋದು ಅನ್ಕೋತ ನಾನು ಆ ಕಲ್ಲಹಳ್ಳಿ ಆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ವಾಸ್ತವಿಕ ಪ್ರಾಸ್ತಾವಿಕ ಸಂದರ್ಭ ಮಾತಾಡುವಾಗ ಅಪ್ಪ ಅವರು ಕೂತಿದ್ದ ಆ ಉಪಸ್ಥಿತಿಯಲ್ಲಿ ಇದೇ ಮಾತನ್ನು ಹೇಳಿದೆ. ಅಪ್ಪ ಅವರೇ, ಕೆರೆ ಉದ್ಘಾಟನೆ ಮಾಡಿರಿ, ಕೆರೆ ಕೆಲಸ ಮಾಡುವಾಗೆಲ್ಲ ಬೆನ್ನು ತಟ್ಟಿರಿ, ಆದರೆ ನನಗೆ ಕಲ್ಲು ಕಟ್ಟಿಯೋದು ಸಾಕು ಅನಿಸ್ಯದ. ದಯಮಾಡಿ ನನ್ನನ್ನು ಈ ಕಲ್ಲು ಕಟ್ಟಿಯೋ ಆಚೆಗಿನ ಜಗತ್ತಿಗೆ ಕಲ್ಯಾಣಕ್ಕೆ ಕರ್ಕೊಂಡು ಹೋಗುವಂಗೆ ಆಶೀರ್ವಾದ ಮಾಡ್ರಿ, ನನಗೆ ಇದರಿಂದ ಆಚೆಗೆ ಮುಕ್ತಿ ಕೊಡ್ರಿ ಅಂತ. ನೀವು ನಂಬ್ತೀರಾದರೆ ಸರಿಯಾಗಿ 2006 ಇಸ್ವಿಯ ಒಂದು ಕಾರ್ಯಕ್ರಮ ಮಾತ್ರ ಆ ಬಳಿಕ ಮಾಡಿದ್ದು. 2007ನೇ ಕಾರ್ಯಕ್ರಮಕ್ಕೆ ನಾನು ಕಲ್ಲಹಳ್ಳಿಯಲ್ಲಿಲ್ಲ. ಬಹಳ ಗಾಢವಾಗಿ ನಂಬಿ ಒಂದನ್ನು ಪ್ರಾರ್ಥಿಸಿದರೆ ದೊಡ್ಡವರು ಹೇಗೆ ಅನುಗ್ರಹಿಸಿ ಬಿಡ್ತಾರೆ ಅನ್ನೋದಕ್ಕೆ ನನ್ನ ಕಲ್ಲಹಳ್ಳಿಯ ನಿರ್ಗಮನ ಸಾಕ್ಷಿ. ನಾನು ಒಂದೇ ಒಂದು ವಿಚಾರ ಮಾಡದೆ ಅಲ್ಲಿ ಇನ್ನು ನನ್ನ ಕೆಲಸ ಮುಗಿಯಿತು ಅನ್ನುವ ಹಾಗೆ, ನಾನು ಹೋದಾಗ ಏನು ಸೂಟ್ಕೇಸ್ ತಗೊಂಡು ಹೋಗಿದ್ದೆ ಆ ಸೂಟ್ಕೇಸ್ ತಗೊಂಡು ಬಂದೆನಲ್ಲ, ಅದು ಅಪ್ಪ ಅವರು ಒಳಗಿಂದ ಮಾಡಬೇಕಾದ ಕೆಲಸವನ್ನು ದೂರ ನಿತ್ತು ಮಾಡಿದ ಆ ದೊಡ್ಡ ಅನುಗ್ರಹ. ನಾನು ಅದಕ್ಕೆ ಅವರನ್ನು ಪದೇ ಪದೇ ಅದೃಶ್ಯ ಗುರುಗಳು ಅಂತ ಪದೇ ಪದೇ ಭಾವಿಸ್ತೇನೆ. ಯಾಕೆಂದ್ರೆ ನೇರವಾಗಿ ಏನನ್ನೂ ಹೇಳಿಲ್ಲ ಅವರು ನನಗೆ. ಹಾಗಾದ ನಂತರ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ನಾನು ಹೋದಲ್ಲಿ ಅವರಿದ್ದರೆ ನಾನು ಹೋಗುವುದು ನನ್ನ ರೂಢಿ. ಅವರು ಇಲ್ಲಿ ಬಂದ್ರೆ ಇಲ್ಲಿ. ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸುತ್ತೂರು ಮಠದ ಸ್ವಾಮಿಗಳು ಒಂದು ಶಿಬಿರ ಮಾಡಿದ್ರು, ಯುವಕರಿಗೆಲ್ಲ ಸೇರಿಸಿ. ಅಲ್ಲಿ ನನ್ನನ್ನು ಮಾತಾಡ್ಲಿಕ್ಕೂ ಕರೆದಿದ್ರು. ನನ್ನ ಮಾತಿನ ನಂತರ ಅಪ್ಪ ಅವ್ರ ಮಾತಿತ್ತು. ನಾನು ಕೂತು ನನ್ನ ಮಾತು ಮುಗಿಸಿ ಮುಂದಿನ ಆ ಸಾಲಿನ ಆಸನದಲ್ಲಿ ಕೂತಿದ್ದೀನಿ. ಗುರುಗಳು ಬಂದರು. ನಾವು ಮಾತನಾಡಿದ ಟೇಬಲ್ಗೆನೆ ಒಂದು ಬಿಳಿ ಬಟ್ಟೆ, ಒಂದು ಹೂವು ಇಟ್ರು. ನಿಮಗೆ ಆ ಕಥೆಯನ್ನು ನಾನು ಬಹಳ ಬಾರಿ ಹೇಳಿದ್ದೇನೆ. ನನಗಾಗಿ ಇನ್ನು ನಾನು ಒಂದು ದೊಡ್ಡ ಕರ್ಮ ಮಾರ್ಗ ಮುಗಿಸಿ ಬಂದ ಹೊತ್ತು, ಸೇವೆ, ಸಮಾಜ ಸೇವೆ ಅಂತೆಲ್ಲ ಬಹಳ ದೊಡ್ಡ ಹೋರಾಟ ಮಾಡಿದ ಹೊತ್ತು, ಅಂಥ ಕರ್ಮ ಮಾರ್ಗ ಒಂದು ಕಡೆ, ನನ್ನೊಳಗೆ ಇದ್ದಂತಹ ಭಕ್ತಿ. ನೀ ಭಕ್ತಿ ಅಂದ್ರೆ ಹೇಗಪ್ಪ? ಭಕ್ತಿಯ ದಾರಿಯಲ್ಲಿ ಹೋಗೋದು ಅಂದ್ರೆ ಏನು ಕರ್ಮ ಬಿಟ್ಟೇ ಬಿಡೋದಾ? ಹಾಗಾದ್ರೆ ಕರ್ಮ ಬಿಟ್ಬಿಟ್ಟೆ ಮುಂದೆ ಹೇಗೆ? ಹೀಗೆಲ್ಲ ಕನ್ಫ್ಯೂಷನ್. ಹಾಗಾದ್ರೆ ಜ್ಞಾನ ಅಂದ್ರೆ ನಾನು ತಿಳಿಯಬೇಕಾದದ್ದು ಯಾವುದು? ಜ್ಞಾನ ಎಲ್ಲಿಂದ ನನಗೆ ಸಿಗುತ್ತೆ? ಯಾರನ್ನು ಕೇಳಬೇಕು? ಯಾಕಂದ್ರೆ ಗುರು ಅಂದ್ರೆ ಒಬ್ಬನೇ, ಗುರು ಅಂದ್ರೆ 10 ಹಲವು ಅಲ್ಲ. ಹೀಗೆಲ್ಲ ನನ್ನ ಒಳಗೆ ಪೂರ್ವಗ್ರಹಗಳು ತುಂಬಿಟ್ಟ ಅನೇಕ ಹಳೆಯ ಸಂಸ್ಕಾರದ ಮಾತುಗಳು ಎಲ್ಲ ಇದ್ದುವು. ತುಂಬಾ ಗೊಂದಲದಲ್ಲೇ ಇದ್ದಂತ ಹೊತ್ತಿನಲ್ಲಿ ಅಪ್ಪ ಅವರು ಅವತ್ತು ಒಂದು ಗುಲಾಬಿ ಹೂವನ್ನು ಅವರ ಟೇಬಲ್ ಮೇಲೆ ಇಟ್ಟದ್ದನ್ನು ತಗೊಂಡು ಒಂದು ಅದ್ಭುತವಾದ, ಪರಮಾದ್ಭುತವಾದ ಸಂದೇಶವನ್ನು ಕೊಟ್ಟರು. ನನಗೆ ಅಲ್ಲಿ ಕೂತದು ನನಗೆ ಹೇಳಿದ್ದು ಅಂತ ಅನಿಸಿತು. ಯಾಕೆಂದ್ರೆ ಅವರು ಹೇಳಿದ್ದು, ಇದೊಂದು ಹೂವು, ಇದರ ಹೆಸರು ಗುಲಾಬಿ, ಇದರ ಬಣ್ಣ ಬಿಳಿಯದ, ಇದ್ರೊಳಗೆ ಬಹಳ ಬಣ್ಣ ಇರ್ತಾವ. ಕೆಂಪು ಇರ್ತದ, ಹಳದಿ ಇರ್ತದ, ಬೇರೆ ಬೇರೆ ಬಣ್ಣದಾಗ ಗುಲಾಬಿ ಇರ್ತದ. ಇದಕ್ಕ ಮುಳ್ಳಿರ್ತದ ಟೊಂಗಿ ಒಳಗ. ಈ ಟೊಂಗಿನ ಕತ್ತರಿಸಿ ಮಣ್ಣಾಗ ಹೋಗದ್ರ, ಆ ಮಣ್ಣಿನೊಳಗ ಅದಕ್ಕೊಂದು ಪ್ರಮಾಣದೊಳಗ ಗೊಬ್ಬರ ಹಾಕಿದ್ರ, ಒಂದೀಟ ನೀರು ಸುರಿದ್ರ, ಅದು ನಿಧಾನಕ್ಕೆ ಚಲೋ ಮತ್ತ ಟಿಸಿಲ್ ಒಡೆದು ಗುಲಾಬಿ ಹೂವು ಬಿಡ್ತದ. ಇಂಥ ಬಹಳ ಬಹಳ ಗುಲಾಬಿ ಬಿಡುವುದಕ್ಕೆ ಬಹಳ ಟೊಂಗಿ ನಡ್ಕೋತ ಹೋದ್ರಾತು. ಅದಕ್ಕೆ ಇಂಥ ಮಣ್ಣು ಇರಬೇಕು, ಇಂಥ ಮಣ್ಣಾಗ ಇಷ್ಟು ಬಿಸಿಲ ಬೇಕು, ಇಷ್ಟು ನೀರು ಹಾಕಬೇಕು, ಇಷ್ಟು ಕಾಯಿ ಬೇಕು. ಹಿಂಗ ನೋಡ್ಕೋತಿದ್ರೆ ಗುಲಾಬಿ ಬೆಳಿಬಹುದು ಅನ್ನೋದು ಒಬ್ಬವನಿಗೆ ಗೊತ್ತಿತ್ತು. ಅವ ಗುಲಾಬಿ ನೋಡಿಲ್ಲ, ಹೂವ ಕಂಡಿಲ್ಲ, ಕೈಯಾಗ ಮುಟ್ಟಿಲ್ಲ, ಅವನಿಗೆ ಮುಳ್ಳು ಗೊತ್ತಿಲ್ಲ, ಮಣ್ಣು ಗೊತ್ತಿಲ್ಲ, ನೀರು ಹಾಕಿಲ್ಲ. ಆದ್ರೆ ಅವನಿಗೆ ಗುಲಾಬಿ ಬಗ್ಗೆ ಪೂರ್ತಿ ತಿಳುವಳಿಕೆ ಇತ್ತು. ಅವ ಜ್ಞಾನಿ. ಇನ್ನೊಬ್ಬವ ಇದ್ದಾನ, ಅವ ರೈತ. ಮಣ್ಣಾಗ ಕುಣಿ ತೆಗೀತಾನು, ಗಿಡದ ಟೊಂಗಿ ಹಚ್ಚತಾನು,
ಹಚ್ಚೋ ಮುಂದೆ ಕೈಯಾಗ ಮುಳ್ಳು ನಟ್ತಾವು, ರಕ್ತ ಒಸರ್ತಾವು, ಮಣ್ಣ ಹಾಕ್ತಾನು, ಗೊಬ್ಬರ ಹಾಕ್ತಾನು, ನೀರು ಸುರಿಸ್ತಾನು, ಬೆಳಕು ಎಷ್ಟು ಬೇಕು ನೋಡ್ತಾನು, ಟೊಂಗಿ ಟಿಸಲು ಹೊಡಿಯೋದು ಕಾಣ್ತದ, ಚಿಗುರು ಮುಟ್ಟ್ಯಾನು, ಹೂವ ನೋಡ್ಯಾನು, ಕಣ್ಣಾಗ ಅರಳಿಸಿಕೊಂಡಾನು, ಮೂಸ್ಯಾನು, ಅವನಿಗೆ ವಾಸನೆ ಗೊತ್ತದ, ಅವನಿಗೆ ಮುಳ್ಳು ಗೊತ್ತದ, ಅವನಿಗೆ ಗಿಡ ಗೊತ್ತದ, ಅವನಿಗಾದರ ಅಷ್ಟೂ ಜೀವ ಜಗತ್ತಿನ ಪರಿಚಯ ಅದ. ಆದರೆ ಅವನಿಗೆ ಅದು ಯಾವ ಮಣ್ಣ, ಅದಕ್ಕೆ ಯಾವ ರಸಾಯನ, ಯಾವ ಗಿಡದಾಗ ಯಾವ ಟೊಂಗಿ ಹಚ್ಚುವಾಗ ಏನು ಮಾಡಿದ್ರೆ ಅದಕ್ಕೆ ಇಂಥ ಟಿಸಲು ಬರ್ತವ, ಇವು ಗೊತ್ತಿಲ್ಲ. ಆದ್ರೆ ಅವಾಗ ಮುಟ್ಟಿದ ಅನುಭವ ಅದ, ಮೂಸಿದ ಅನುಭವ ಅದ, ಕಂಡ ಅನುಭವ ಅದ, ಅವ ಅನುಭವಿ. ಇನ್ನೊಬ್ಬ ಅದಾನ, ಎಲ್ಲೋ ಅದಾನ, ಅವನಿಗೆ ಗುಲಾಬಿ ಅನ್ನೋದು ಅದ ಅನ್ನೋದೇ ಗೊತ್ತಿಲ್ಲ. ಅವಾಗ ಒಂದ್ ದಿವಸ ಎಲ್ಲೋ ಮಲ್ಕೊಂಡಿದ್ದಲ್ಲಿ ನಿದ್ದೆಯಿಂದ ಎಬ್ಬಿಸಿ ಯಾರೋ ಹೇಳ್ದಂಗಾತು, ಹಂಗ ಮಲಗಿ ಜೀವನ ಹಾಳು ಮಾಡ್ತೀಯೇನೋ, ಹೋಗೊಮ್ಮೆ ಗುಲಾಬಿ ನೋಡು. ಇವ ಮಲಗಿದವ ಎದ್ದ, ಯಾವ ಗುಲಾಬಿ, ಎಲ್ಲಿ ನೋಡೋದು? ಅವನಿಗೆ ಅದು ಹೇಳ್ತು, ಹೊರಡು ಸಿಗುತ್ತದೆ. ಎಲ್ಲಿ ಹೊರಡೋದು? ನೀ ಕುಂತು ಕೇಳಬೇಡ, ನಡಿ. ಅವಾಗ ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ, ಹೊಂಟ. ಇಲ್ಲಲ್ಲ ಮುಂದ್ ಬಾ ಅಂತು ಹೇಳಿದ ಮಾತಿಗೆ ಹೊಂಟ. ಅಲ್ಲಿಂದ ಆಚಿಕೆ ಕರ್ಕೊಂಡು ಹೋದಲ್ಲೆಲ್ಲ ಇಲ್ಲಲ್ಲ ಮುಂದ್ ಬಾ. ಅದು ನಟ್ಕೋತ ಎಲ್ಲೆಲ್ಲೋ ಹುಡ್ಕೋತ ಅವ ಆ ಗಿಡ ನಟ್ಟಿದ್ದ ಗುಲಾಬಿ ತೋಟಕ್ಕೆ ಬಂದ. ಹಿಂಗ ನೋಡಿದ, ಒಳಗಿದ್ದು ಹೇಳ್ತು, ಅವಾಗಿಂದ ಹುಡುಕ್ತಿದ್ಯಲ್ಲ ಗುಲಾಬಿ, ಇಲ್ಲದ ನೋಡು, ನೋಡು ಆ ಗುಲಾಬಿ. ಇವನಿಗ ಬದುಕಿನೊಳಗ ಅಲ್ಲಿ ತನ ಕಾಣದ ಆನಂದ ಆತು. ಇನ್ನೇನು ಬೇಡ ಅನ್ನಿಸ್ತು. ಅವ ನೇರ ಗುಲಾಬಿ ಗಿಡದ ಹಂತಕ್ಕೆ ಹೋದ. ನೋಡ್ತಾ ನಿಂತ. ದೂರದಿಂದ ನೋಡಿದ್ರೆ ಸಾಲ್ದು ಅನ್ನಿಸ್ತು, ಸಮೀಪ ಬಂದ. ಸಮೀಪ ನೋಡಿದ್ರೆ ಸಾಲ್ದು ಅನ್ನಿಸ್ತು, ಅದರ ಒಳಗ ದುಂಬಿಯಾಗಿ ಹೋದ್ರೆ ಸಾಲದು ಅನ್ನಿಸ್ತು, ಅದರೊಳಗಿದ್ದು ಹೀರಾಕ್ಕ ಚಾಲು ಮಾಡ್ದ. ಅವನಿಗೆ ಮೈ ಮರಿತು, ಹೊತ್ತು ಮುಳುಗಿತು, ಗುಲಾಬಿ ಪಕ್ಕಳೆ ಮುಚ್ಚಿತು, ಅವ ಅದರೊಳಗೆ ಇಲ್ಲವಾದ. ಅವ ಅನುಭಾವಿ. ಅಪ್ಪ ಅವ್ರು ಕೊನೆ ಮಾಡಿದ್ದು, ನೀವು ಜ್ಞಾನಿಗಳಾಗ್ತಿರೋ, ಅನುಭವಿಗಳಾಗ್ತಿರೋ, ಅನುಭಾವಿಗಳಾಗ್ತಿರೋ ವಿಚಾರ ಮಾಡ್ರಿ. ನನಗೆ ಹೇಳಿದ ಹಾಗೆ ಇತ್ತು. ಪ್ರಶ್ನೆ ಒಳಗೆ ಕರ್ಮ ಮಾರ್ಗವೋ, ಭಕ್ತಿ ಮಾರ್ಗವೋ, ಜ್ಞಾನ ಮಾರ್ಗವೋ ಪ್ರಶ್ನೆಗಳಿತ್ತಲ್ಲ, ಪಕ್ಕಾ ದಾರಿ. ಎಷ್ಟು ಸ್ಪಷ್ಟತೆ. ನಾನು ಅದನ್ನು ಹಾಗೆ ಅನುಭವಿಸಿಕೊಂಡು ಮಧ್ಯಾಹ್ನ 3 ಮೇಲೆ ಅವರನ್ನೊಂದು ವೈಯಕ್ತಿಕವಾಗಿ ಕಾಣೋದು ಅಂತ ಕಾಯ್ತಾ ಇದ್ದೆ. ಹಾಗೆ ವೈಯಕ್ತಿಕವಾಗಿ ಕಾಣೋದಕ್ಕೆ ಒಂದು ಸುತ್ತೂರು ಮಠದ ಗೆಸ್ಟ್ ಹೌಸಿನ ಲಾನ್ನಲ್ಲಿ, ಹುಲ್ಲಿನ ಹಾಸಿನಲ್ಲಿ ಅವರು ಕೂತಿದ್ರು. ನಾನು ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿದೆ. ಅವ್ರು ಮ್ಯಾಲ್ ಕುಂಡ್ರಿ ಅಂದರು ಕುರ್ಚಿಲಿ. ಇಲ್ಲಪ್ಪ, ನಾ ಇಲ್ಲೇ ಕುಂಡ್ರು, ನಂಗೆ ಚಲೋ ಅನ್ನಿಸ್ತದ ಅಂದೆ. ಅಂತ ನಕ್ಕರು, ನೆಲದಾಗ ಕೂಡ್ಸ್ಕೊಂಡ್ರು. ಆ ಬಳಿಕ ಏನು ಮಾಡಾಕತ್ತೀರಿ ಯಥಾ ಪ್ರಕಾರ. ಅಪ್ಪ ಅವ್ರದ್ದು ಯಾವಾಗಲೂ ಮೊದಲು ಸಿಕ್ಕ ತಕ್ಷಣ ಆರಾಮದಿರಿ, ಏನು ಮಾಡಾಕತ್ತೀರಿ, ಇವೆರಡು ಮಾತು. ಇದನ್ನು ಕೇಳದವರಿಲ್ಲ. ಅವರ ಹತ್ರ ಹೋದವರ ಹತ್ರ 2 ಮಾತು ಯಾರಾದರೂ ಕೇಳಿರ್ತಾರೆ. ಆರಾಮದಿರಿ, ಏನು ಮಾಡಾಕತ್ತೀರಿ. ಕೇಳಿದ್ರು ಅಪ್ಪ ಅವ್ರು, ಏನು ಮಾಡಾಕತ್ತೀರಿ. ನನಗೆ ಬಹಳ ಗರ್ವ ಇತ್ತು. ನಮ್ಮ ಅಪ್ಪನ ಆತ್ಮಚರಿತ್ರೆ ಬರೀತಾ ಇದ್ದೀನಿ ಅಂತ. ನಮ್ಮ ಅಪ್ಪ ಆತ್ಮಚರಿತ್ರೆಯನ್ನು ನನಗೆ ಹೇಳ್ತಿದ್ರು, ನಾನು ರೆಕಾರ್ಡ್ ಮಾಡ್ತಿದ್ದೆ. ಮುಂದೆ ಅದನ್ನು ಬರೆಯುವ ವಿಚಾರ ಎಲ್ಲ ಇತ್ತು. ಹಿಂಗಾಗಿ ನಾನು ಹೇಳಿದೆ, ಒಂದು ಘನ ಕಾರ್ಯ ಮಾಡುವವಳ ಹಾಗೆ ನಮ್ಮ ಅಪ್ಪ ಈಗ 80ರ ಸಮೀಪ. ಅವರ ಆತ್ಮಚರಿತ್ರೆಯನ್ನು ನನಗೆ ಹೇಳ್ತಾ ಇದ್ದಾರೆ. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ದಿವಸ ಅದನ್ನು ಪುಸ್ತಕ ಮಾಡಿ ಬರೀಬೇಕು ಅಂತ ಇದ್ದೀನಿ. ಅಪ್ಪ ಅವ್ರ ಕೂಡಲೇ ಭಾಳ ಚಲೋ ಕೆಲಸ ಮಾಡ್ಲಿಕ್ಕತ್ತೀರಿ. ಬಹಳ ಮಂದಿ ದೊಡ್ಡವರು ಇರ್ತಾರೆ. ಅವ್ರು ಹೆಂಗೆ ದೊಡ್ಡವರಾದರು ಅನ್ನೋದೇ ಭಾಳ ಮಂದಿಗೆ ಗೊತ್ತಿರಂಗಿಲ್ಲ. ಏನೋ ನಮ್ಮ ಹಂಗೆ ಅಂತ ತಿಳಿದು ಬಿಡುತ್ತಾರೆ. ಆದರೆ ಅದ್ರ ಹಿಂದೆ ಭಾಳ ಪರಿಶ್ರಮ ಇರ್ತದೆ. ದೊಡ್ಡವರಾಗುವುದಂದ್ರೆ ಜೀವ ಎಲ್ಲ ಸವಿಸಿರ್ತಾರೆ. ಅದರ ಮಾಹಿತಿ ಸಿಗಬೇಕು, ಬೆಳೆಯೋನಿಗದು ಬೇಕು. ಹೀಗಾಗಿ ನೀವು ಮಾಡೋ ಕೆಲಸ ಭಾಳ ಚಲೋ. ಆಚಾರ್ಯರು ಯಾಕೆ ದೊಡ್ಡವರು, ಆ ಮಾಹಿತಿ ಸಿಗಬೇಕು, ಹಂಗೆ ಬರೀರಿ. ನಂಗೆ ಭಾಳ ಆಶ್ಚರ್ಯ ಆಯಿತು. ನಾನು ತಕ್ಷಣ ಹೇಳಿದೆ, ಅಪ್ಪ ಮತ್ತು ನೀವ್ಯಾಕೆ ಆತ್ಮಚರಿತ್ರ ಬರೀಬಾರದು. ಅಪ್ಪ ಅವರು ಕೊಟ್ಟ ಒಂದು ತಕ್ಷಣದ ಉತ್ತರ, ಘಟನಾನೇ ಇಲ್ಲ, ಏನು ಚರಿತ್ರ ಬರೆಯೋದು. ನೋಡಿ, ನನಗೆ ಆ ಘಟನೆಯನ್ನು ಬರೀ ಅಂತ ಹೇಳುವ ಅಪ್ಪ ತನ್ನ ಬದುಕಿಗೆ ಘಟನಾ ಇಲ್ಲ ಅನ್ನುವಾಗ ನನಗೆ ಆ ಕ್ಷಣಕ್ಕೆ ಗೊತ್ತಾದದ್ದು, ಘಟ ಇರುವವರೆಗೆ ಘಟನಾ,
ತನಗೆ ಘಟ ಇಲ್ಲ ಅಂತ. ಬದುಕಿನ ಘಟ ಕಳ್ಕೊಳ್ಳುವುದಂದರೆ ಇನ್ನು ಯಾವ ಮಟ್ಟ. ಎಷ್ಟೋ ದಾರಿ ನಡೆದು ಕರ್ಮವೋ ಜ್ಞಾನವೋ ಅನುಭಾವವೋ ಎಲ್ಲವನ್ನ ಹುಡುಕ್ತಾ ಭಕ್ತಿಯೋ ಅಂತ ಹುಡುಕ್ತಿದ್ದವಳಿಗೆ ಒಳಗೊಳಗೆ ಜ್ಞಾನ ಮಾರ್ಗ ದೊಡ್ಡದು, ಜ್ಞಾನದ ಪಥದಲ್ಲಿ ನಡೆದವರೆಲ್ಲ ದೊಡ್ಡವರು, ಜ್ಞಾನ ಅಂದರೆ ಮಹತ್ತರವಾದ ಒಂದು ಸಾಧನೆ, ದೇವರ ಹತ್ರ ಹೋಗುವುದು ಅಂದರೆ ಜ್ಞಾನಿಗಳ ಲೋಕ, ಅದು ಜ್ಞಾನಿಗಳನ್ನು ಮುಟ್ಟದಿದ್ರೆ ಆಗುವುದಿಲ್ಲ ಅಂತೆಲ್ಲ ತಿಳಿದ ನನಗೆ ತಕ್ಷಣ ಏನನ್ನು ನಂಬಿದ್ದೆನಲ್ಲ ಆ ಕ್ಷಣ ಒಡೆದು ಹಾಕಿದ್ರು. ನೀವು ನಂಬ್ತೀರಾದ್ರೆ ನಾನು ಆ ಕ್ಷಣ ಅವರ ಜೊತೆಗೆ ಏನೂ ಮಾತಾಡಲಿಲ್ಲ, ಗಳ ಅತ್ತೆ. ನನ್ನ ಕಣ್ಣೀರು ಅವ್ರಿಗೆ ಅರ್ಥ ಆಗಿತ್ತು, ಅವರು ನನ್ನನ್ನು ಬರೇ ನೋಡ್ತಿದ್ರು ಅಷ್ಟೇ. ನಾನು ಅವತ್ತು ಬೇರೆ ಏನೂ ಮಾತಾಡಲಿಲ್ಲ, ಯಾಕೆಂದರೆ ಅದು ಒಂದು ಬೇರೆ ಹಂತದ ಸ್ಪಂದನ. ಯಾಕೆ ಅಳು ಬರಬೇಕು ಗೊತ್ತಿಲ್ಲ, ಆದರೆ ಅದು ನನ್ನ ಒಳಗಿನ ಘಟವನ್ನು ಪುಡಿ ಮಾಡ್ತಿತ್ತು. ಘಟನ ಇಲ್ಲದ ಹಾಗಾಗುವುದು ಅಂದರೆ ಘಟ ಪುಡಿ ಆಗ್ಬೇಕಲ್ಲ ಅನ್ನುವ ಎಲ್ಲ ಭಾವವನ್ನು ಎಬ್ಬಿಸಿತ್ತು. ಹಾಗೆ ನೋಡಿದೆ ಅವರನ್ನು. ಅಪ್ಪ ಅವರು ಆ ಬಳಿಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಿಕ್ಕಿದ್ದಾರೆ. ಅವರು ಬಹಳ ಆಶ್ಚರ್ಯ ಆಗುವ ಹಾಗೆ ಒಂದು ರಾವಳ್ ಗಾಂವ್ ಅಂತ, ಬಹುಶಃ ಜತ್ ಹತ್ರ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಒಂದು ಗಾಂವ್. ನನಗೆ ಒಂದು ದಿವಸ ಮುಂಚಿನ ರಾತ್ರಿ ಅಂತ ಕಾಣಿಸುತ್ತೆ, ಅಥವಾ 1-2 ದಿನದ ಮುಂಚಿನ ರಾತ್ರಿ ಒಂದು ಫೋನ್ ಬಂತು. ಫೋನ್ ಏನು ಅಂದರೆ, ನಾಳೆ ಅಪ್ಪ ಅವರು ಬೆಳಿಗ್ಗೆ ಇಂಥ ಗಾಂವಲ್ಲಿರ್ತಾರೆ, ನೀವು ಬರಬೇಕಂತ ಆದೇಶ ಮಾಡ್ಯಾರ. ನನಗೆ ಅಪ್ಪ ಅವ್ರು ಕರೆದದ್ದು ಸಾಕು, ಇನ್ನೇನು ಬೇಕೇ ಇಲ್ಲ. ಏನು ಯಾಕೆ ಏನು ಕೇಳಲಿಲ್ಲ. ನಾನು ಆ ರಾವಳ್ ಗಾಂವ್ಗೆ ಹೋದೆ. ಆ ರಾವಳ್ ಗಾಂವ್ಗೆ ಹೋಗುವಾಗ ಬೆಳಿಗ್ಗೆ 5:30 ಹೊರಟಿದ್ದೀನಿ ನಾನು. ನಿಮಗೆ ಗೊತ್ತು, ಉತ್ತರ ಕರ್ನಾಟಕ ಅಂತಂದರೆ ಸಾಮಾನ್ಯವಾಗಿ ಮಲಬಾಧೆಗೆ ಕುಳಿತುಕೊಳ್ಳುವ ಹೊತ್ತು. ದಾರಿ ತುಂಬ ಮಲಬಾಧೆ. ಅದೇ ದೃಶ್ಯ, ಅಪ್ಪ ಅವರು ಹೇಳುವ ಪ್ರಕೃತಿ ಸೌಂದರ್ಯ, ಪಕ್ಷಿಗಳ ಕಲರವ, ಸೂರ್ಯನ ಬೆಳಕಿನ ಆ ಉಷಾಕಿರಣ, ಅದರಲ್ಲಿ ನೋಡಬಹುದಾದ ಆ ಸೂರ್ಯೋದಯದ ಹೊತ್ತಿಗಿನ ಆತ್ಮವಿಮರ್ಶೆ, ಇದೆಲ್ಲ ನೆನಪು ಮಾಡುವಾಗ ಅದು ಯಾವುದನ್ನು ಆಸ್ವಾದಿಸಲಾಗದ ಹಾಗೆ ಈ ಮನುಷ್ಯ ಯಾಕೆ ಹಾಳು ಮಾಡ್ತಾನೆ, ಮನುಷ್ಯನಿಗೆ ಏನಾಗಿದೆ, ಹೀಗೆಲ್ಲ ಅನ್ಕೋತ ನಾನು ಆ ಹಳ್ಳಿಗೆ ಹೋದೆ. ಆಶ್ಚರ್ಯ ಅಂದರೆ, ಹಳ್ಳಿ ಯಾರಾದರೂ ಇವತ್ತು ಕೂಡ ದಯವಿಟ್ಟು ನೋಡಿ ಬರಬೇಕು. ಅಪ್ಪ ಅವ್ರು ಯಾಕೆ ನನ್ನನ್ನು ಕರೆದ್ರು ನನಗೆ ಗೊತ್ತಿಲ್ಲ, ಆದರೆ ಆ ಹಳ್ಳಿ ರಾವಳ್ ಗಾಂವ್ ಅಂದರೆ ಅಪ್ಪ ಅವರೇ ಹೇಳಿದ ಹಾಗೆ ಕಳೆದ ಎಷ್ಟೋ ವರ್ಷ, 300 ಎಷ್ಟು ವರ್ಷಗಳ ಕಾಲದಿಂದ ಅಲ್ಲಿ ಒಂದೇ ಒಂದು ಪೊಲೀಸ್ ಕೇಸ್ ಇಲ್ಲ, ಅಲ್ಲಿ ಒಂದೇ ಒಂದು ಕಳ್ಳತನ ಇಲ್ಲ, ಅಲ್ಲಿ ಒಂದೇ ಒಂದು ನಾಯಕನನ್ನು ಆರಿಸುವ ಮತ ಚುನಾವಣೆ ಇಲ್ಲ. ಆಮೇಲೆ ಆ ಒಂದು ಹಳ್ಳಿ ಅಂದರೆ ಸ್ವಾಮಿ, ಈ ನೆಲ ಏನೋ ಒಂದಿಷ್ಟು ಧೂಳು ಕಾಣಿಸಬಹುದು, ಹಳ್ಳಿಯ ಮಣ್ಣಿನ ನೆಲ ಇದೆಲ್ಲ ಅದು ಇದಕ್ಕಿಂತ ಸ್ವಚ್ಛ. ನಾನು ಇದಕ್ಕಿಂತ ಇನ್ನು ಹೇಗೆ ವಿವರಿಸಬೇಕು ಗೊತ್ತಿಲ್ಲ. ಆ ಪರಮ ಸ್ವಚ್ಛತೆಯ ಹಳ್ಳಿಯ ಒಳಗೆ ನಮಗೆ ಇಬ್ಬರಿಗೆ, ನನ್ನನ್ನು ಅಪ್ಪನನ್ನು ಇಬ್ಬರನ್ನು ಹಳ್ಳಿಯವರು ಸೆಗಣಿ ಸಾರಿಸಿದ ನೆಲದಲ್ಲಿ ಇಡೀ ಹಳ್ಳಿ ತಿರುಗಿಸುವ ಒಂದೇ ಒಂದು ಗಟರ್ ಇಲ್ಲ ಅಲ್ಲಿ. ಹಾಗಂತ ಗಟರ್ನ ವ್ಯವಸ್ಥೆ ಎಲ್ಲವೂ ಇದೆ, ಅದನ್ನು ಹೇಗೂ ಕಾಣದ ಹಾಗೆ ಎಲ್ಲ ಮಾಡಿದ್ದಾರೆ. ಯಾವ ಆಧುನಿಕ ತಂತ್ರಜ್ಞಾನ ಅಲ್ಲ. ಅಪ್ಪ ಅವರು ನನ್ನನ್ನು ಕರ್ಕೊಂಡು ಹಳ್ಳಿಯವರೆಲ್ಲ ಪುಷ್ಪವೃಷ್ಟಿ ಮಾಡಿ ಆ ದಾರಿಯಲ್ಲಿ ಹೋಗೋದು. ಅದು ನಿಜಕ್ಕೂ ಯಥಾರ್ಥ ಹೇಳ್ತೇನೆ, ನರಕದಿಂದ ಸ್ವರ್ಗಕ್ಕೆ ಹೋದ ಅನುಭವ ಅವತ್ತು. ಅದು ಅಪ್ಪ ಅವ್ರು ಯಾಕೆ ಹಾಗೆ ಮಾಡಿದ್ರು ನನಗೂ ಗೊತ್ತಿಲ್ಲ. ಆ ಶಾಲೆಯ ಆ ಹಳ್ಳಿಯಲ್ಲಿ ಶಾಲೆಯ ಬೇರೆ ಬೇರೆ ಒಂದು ಲ್ಯಾಬ್ ಉದ್ಘಾಟನೆ, ಒಂದು ಸಭಾಂಗಣ ಉದ್ಘಾಟನೆ, ಒಂದು ಇನ್ನೇನೋ ಉದ್ಘಾಟನೆ, ಹೀಗೆ 3 ಉದ್ಘಾಟನೆಗಳು. ನಿಮಗೆ ಗೊತ್ತಿರಲಿಕ್ಕೆ ಸಾಕು, ಅಪ್ಪ ಅವ್ರು ಮಾತಾಡೋದಿಲ್ಲ ಅಂದರೆ ಆಯ್ತು ಅದು ನಾವು ಅಂತ. ಅಲ್ಲಿ ಎಲ್ಲೆಲ್ಲ ಉದ್ಘಾಟನೆ ಸಂದರ್ಭ ಬಂತು ಅಲ್ಲೆಲ್ಲ ಅಪ್ಪ ಅವರು ಮಾಡೋರು ನನಗೆ. ನಾನು ಅಪ್ಪ ಅಂದ್ರೆ ನಾನು ನಿಜಕ್ಕೂ ಬಂದಿದ್ದ, ಅಪ್ಪ ಅವ್ರು ಕರೆದಿದ್ದಾರೆ ಅಂತ ಅಷ್ಟೇ, ಅದು ಉದ್ಘಾಟನೆ ಎಲ್ಲ ಅವರೇ ಮಾಡುದಂತ ಪಾಪ ಹಳ್ಳಿಯವರು ಕರೆದಿದ್ದಾರೆ ಇಷ್ಟೇ ಮಾಡೋರಪ್ಪ. 2ನೇ ಬೆರಳಾದಾಗ 3ನೇದು ಬೆರಳು ಬಂದ್ಕೊಳ್ಳಿ, ಅಲ್ಲಿ ಹಿಂದಿರೋರೆಲ್ಲ ಅಪ್ಪ ಅವ್ರು ಹೇಳಿಕ್ ಹತ್ಯಾರ್ರಿ ಮಾಡಿ ಮುಗಿದೋಯ್ತು. ಇಂಥದ್ದು 3 ಉದ್ಘಾಟನೆಗಳು ನಾವು ಅಪ್ಪ ಅವ್ರು ನನ್ನ ಕಡೆ ಮಾಡಿಸಿದಾಗ ನನಗೆ ಒಳಗೊಳಗೆ ಬಹಳ ಇದು ನೋಡಿ, ಕೆಲವು ದೊಡ್ಡ ಕೆಲಸಗಳನ್ನು ಮಾಡಿಸುವುದು ನಾವೆಷ್ಟು ಸಣ್ಣವರು ಅಂತ ಗೊತ್ತಾಗ್ಲಿಕ್ಕೆ. ನನಗೆ ಗೊತ್ತಾದದ್ದು ನಾನೆಷ್ಟು ಸಣ್ಣವಳು ಅಂತ ಅಪ್ಪ ಅವ್ರು ನನಗೆ ಮತ್ತೆ ಹೊಡೆದು ಹೇಳ್ತಾರೆ, ಚಿಕ್ಕವಳಾಗುವಂತಿದ್ದಾರೆ, ದೊಡ್ಡವಳಾಗಬೇಡ ಅಂತ ತೋರ್ತಿದ್ದಾರೆ. ಇದೆಲ್ಲವನ್ನು ನಾನು ನನ್ನೊಳಗೆ ಅನುಭವಿಸ್ತಿದ್ದೆ. ಕಷ್ಟಪಟ್ಟು ಅವರ ಮುಂದೆ ಅವರು ಹೇಳಿದ್ದೆಲ್ಲ ಮಾಡ್ತಿದ್ದೆ. ಆದರೆ ಅಪ್ಪ ಅವರು ಅದರ ನಂತರದಲ್ಲಿ ಮಾತಿಗೆ ಕೂತ್ಕೊಳ್ಳೋ ಹೊತ್ತಿಗೂ ಕೂಡ ವೇದಿಕೆಗೆ ಪುನಃ ನನ್ನನ್ನು ಕರೀತಾರೆ ಅಂತ ನನಗೆ ದೇವರಾಣೆಗೂ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನು ಎಂದೂ ಕೂಡ ಅಪ್ಪ ಅವರ ಮುಂದೆ ಮಾತಾಡಿದವಳಲ್ಲ. ಆದರೆ ಅಪ್ಪ ಅವರು ಬಿಡ್ಲಿಲ್ಲ.
ಹೀಗೆ ಮಾಡಿ ಅವರನ್ನು ಕರೀರಿಂತ ಅಲ್ಲಿರುವ ಆಯೋಜಕರಿಗೂ ಹೇಳಿ ನನಗೂ ಹೀಗೆ ಸನ್ನೆ ಮಾಡಲಿ ಬರ್ರಿ ಅಂತ. ನಾನು ಯಥಾ ಪ್ರಕಾರ ಅಪ್ಪ ಅವರ ಪಕ್ಕದ ಆಸನದಲ್ಲಿ ಕೂತ್ಕೊಳ್ಳಿಲ್ಲ. ನಮಗೆ ಎಷ್ಟು ಜನರಿಗೆ ನಮ್ಮ ತಂದೆ ತಾಯಿ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ದೊಡ್ಡವರ ಸಮಾನ ಕೂತ್ಕೋಬೇಡ ಅಂತ ನಮ್ಮಮ್ಮ ಯಾವಾಗಲೂ ಹೇಳಿದ್ಲು. ನಮಗೆ ಸಮಾನಾಂತರ ಕೂತ್ಕೊಳ್ಳುವ ಅರ್ಹತೆ ನಮಗಿಲ್ಲ, ದೊಡ್ಡವರ ಪಾದದ ಹತ್ರವೇ ಕೂತ್ಕೊಳ್ಬೇಕು ಅಂತ ನಮ್ಮ ಅಮ್ಮ ನಮ್ಮ ಅಪ್ಪನನ್ನು ತೋರಿಸಿ ಹೇಳಿದ್ಲು. ಅವರು ನಿಮ್ಮ ಅಪ್ಪ ಅಂತ, ಅವರ ಸಮಾನಾಂತರ ಕೂತ್ಕೊಳ್ಬೇಡಿ, ನಿಮ್ಮ ಹೆತ್ತಪ್ಪ ನಿಮಗೆ ತಿಳಿಯದಷ್ಟು ದೊಡ್ಡ ದೇವರು, ಸದಾ ಅವರ ಕೆಳಗೆ ಕೂತ್ಕೊಳ್ಳಿ ಅಂತ ನಮ್ಮ ಅಮ್ಮ ನಮಗೆ ಚಿಕ್ಕವರಿದ್ದಾಗ ಹೇಳಿದ ಮಾತು. ಹೀಗಾಗಿ ಅವತ್ತು ವೇದಿಕೆಯಲ್ಲಿ ಯಾವ ವೇದಿಕೆಯ ಸೌಜನ್ಯವನ್ನು ನಾನು ಪಾಲಿಸದೆ ನೆಲದಲ್ಲೇ ಕೂತೆ. ಯಥಾ ಪ್ರಕಾರ ಅಪ್ಪ ಅವರು ಮತ್ತೆ ಹೀಗೆ ಸನ್ನೆ ಮಾಡಿ ಮಾತಾಡಿ ಅಂತ ಮೈಕ್ ತೋರಿಸ್ತಾರೆ. ಕೆಲವು ಶಿಕ್ಷೆಗಳನ್ನು ದೊಡ್ಡವರು ಕೊಡಬಾರದು. ಅದು ಅಂತಿಂಥ ಶಿಕ್ಷೆಯಲ್ಲ. ಯಾಕೆಂದರೆ ದೊಡ್ಡವರ ಮುಂದೆ ಮಾತಾಡುವುದಿದೆಯಲ್ಲ, ಅದಕ್ಕೆ ಬೇರೆ. ಅದು ಹೇಗೆ ಅಂದರೆ ಒಂದು ಶುಭ್ರ ಕನ್ನಡಿಯಲ್ಲಿ ಕೊಳಕು ಮುಖ ನೋಡಿಕೊಂಡ ಹಾಗೆ. ಪರಿಶುಭ್ರ ಕನ್ನಡಿ ಎದುರಿಗಿದೆ, ಈ ಕೊಳಕು ಮುಖ ನೋಡಬೇಕಾದ ಅವಸ್ಥೆ ಅದು. ಅಂಥ ಸ್ಥಿತಿಯಲ್ಲಿ ನಾನು ಮಾತನಾಡಲಿಕ್ಕೆ ನಿಂತೆ. ನನಗೆ ಗೊತ್ತಿತ್ತು ಅಪ್ಪ ಕೊಳೆ ತೊಳಿತಿದ್ದಾರೆ, ನನ್ನನ್ನು ಅರ್ಪಿಸಿಕೊಳ್ಳೋದಷ್ಟೇ ನನ್ನ ಕೆಲಸ ಅಂತ. ನಾನು ಅವತ್ತು ಅಷ್ಟೇ ಹೇಳಿದೆ, ನಾನೊಂದು ನರಕ ದಾಟಿ ಬಂದಿದ್ದೇನೆ, ಸ್ವರ್ಗಕ್ಕೆ ಬಂದಿದ್ದೇನೆ, ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ. ಯಾಕೆಂದರೆ ಸ್ವರ್ಗದಂಥ ಅಪ್ಪ ಇದ್ದಾರೆ, ಸ್ವರ್ಗದಂಥ ಈ ಹಳ್ಳಿ ಇದೆ. ಈ ಒಂದು ನೆಲದಲ್ಲಿ ನನ್ನನ್ನು ಅಪ್ಪ ಅವರು ಯಾಕೆ ಕರ್ಕೊಂಡಿದ್ದಾರೋ ಅದು ಅವರೇ ಉತ್ತರಿಸಬೇಕು. ಆದರೆ ನನಗೆ ಮಾತ್ರ ಅಪ್ಪ ಜಗತ್ತು ಯಾಕೆ ಹೊಲಸಿದೆ, ಜಗತ್ತಿನಲ್ಲಿ ಯಾಕೆ ಎಲ್ಲರಿಗೂ ಕೊಳೆ ಮಾಡಬೇಕು ಅಂತ ಕಾಣ್ತದೆ, ಯಾಕೆ ಪರಿಶುಭ್ರರಾಗಬೇಕು ಅನಿಸೋದಿಲ್ಲ, ಯಾಕೆ ಈ ಜಗತ್ತು ಕೂಡ ಈ ಹಳ್ಳಿಯ ಹಾಗೆ ಇಡೀ ಜಗತ್ತು ಸುಂದರ ಮಾಡಬೇಕು ಅನ್ನುವ ಮನಸ್ಸನ್ನು ಭಗವಂತ ನೀನು ಯಾಕೆ ಕೊಡೋದಿಲ್ಲ, ಕೊಡು ತಂದೆ ಅಂತ ಹೇಳಿ ನಾನು ಧಾರಾಕಾರ ಅಳ್ತಾ ಕೂತ್ಕೊಂಡೆ. ಮುಂದಿನದ್ದು ಅಪ್ಪ ಅವ್ರ ಮಾತು. ಅಪ್ಪ ಅವರು ಮಾತಾಡ್ತಾ ಇಲ್ಲಿ ಕುಂತಾರಲ್ಲ, ಎಲ್ಲ ಮಾತುಗಳನ್ನು ದಯವಿಟ್ಟು ನಾನು ಆತ್ಮಪ್ರಶಂಸೆಗೆ ಹೇಳ್ತೇನೆ ಅಂತ ಭಾವಿಸಬೇಡಿ. ಅದರ ಹಿಂದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕೆ ಗೊತ್ತಾ, ನಾನಾಗೇನು 35 ಅಥವಾ 40ರ ಒಳಗಿನವಳು. ನಾನು ನಡೆಯಬೇಕಾದ ದಾರಿಗೆಲ್ಲ ನನಗೆ ಮುಂದೆ ಹಾಕಿಕೊಟ್ಟ, ಎದುರು ನೋಡು ಹೀಗಿದೆ, ಎಷ್ಟು ನಡೀತಿ ತೋರಿಸು ಅನ್ನುವ ಹಾಗೆ ನನಗೆ ಅದು ಕೇಳಿಸಿತು. ಅಪ್ಪ ಅವರು ಹೇಳಿದರು, ಇಲ್ಲಿ ಕುಂತಾರಲ್ಲ ಅವರು ಈಗ ಕಣ್ಣೀರು ಹಾಕಿದ್ರಲ್ಲ, ಆ ಕಣ್ಣೀರು ಹಾಕಿದ್ರ ಹಿಂದೆ ಬಹಳ ವಿಶೇಷ ಅರ್ಥ ಅದ. ಯಾಕಂದ್ರೆ ಅವರು ಬ್ರಹ್ಮವಾದಿನಿಯರು, ಅವರು ಅನುಭಾವಿಗಳು. ನಾನು ಏನೂ ಮಾಡಿರಲಿಲ್ಲ ಸ್ವಾಮಿ ಅಲ್ಲಿಯವರೆಗೂ. ನಾನು ಯಾವ ಬ್ರಹ್ಮವಾದದ ಯಾವ ಜ್ಞಾನ ಪರಂಪರೆಯ ಒಂದಕ್ಷರ ಓದಿರಲಿಲ್ಲ. ನಾನು ಅವರು ಹೇಳುವ ಅನುಭಾವದ ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಂದೂ ಮುಳುಗಿದವಳಲ್ಲ. ನಿರಂತರ ಪ್ರಶ್ನೆ, ಅನುಮಾನ, ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ, ಬುದ್ಧಿಯ ಸರ್ಕಸ್, ಬುದ್ಧಿಯ ಮೂಲಕ ನಾನು ವಿಮರ್ಶೆ ಮಾಡಿದಾಗ ಅದೇ ಸರಿ ಅನ್ನುವ ಹಠ, ಹೀಗೆಲ್ಲ ಇದ್ದವಳಿಗೆ ಅದು 2 ಪ್ರಶಸ್ತಿಗಳಲ್ಲ. ಅಪ್ಪ ಅವರು ತೋರಿಸಿದ್ದು ನಾನು ಸೇರಬೇಕಾದ ಮಾರ್ಗಸೂಚಿ. ನೀನು ಅತ್ತ ಇತ್ತ ಹೋದರಾಗದು, ಬ್ರಹ್ಮವಾದಿನಿ ಆಗು, ಅನುಭಾವಿಯಾಗು, ಉಳಿದದ್ದು ಬಿಡು ಅಂತ ನನಗೆ ಅದು ಅವರು ಕೊಟ್ಟ ಆದೇಶ ಅಂತ ನಾನು ಆವತ್ತು ಭಾವಿಸಿದೆ. ಹಾಗೆ ಅಪ್ಪ ಅವರು, ನಿಮಗೆ ಗೊತ್ತು, ನನ್ನಕ್ಕಿಂತ ಚೆನ್ನಾಗಿ ನೀವೆಲ್ಲ ಅವರ ಹತ್ರ ಓಡಾಡಿದವರು. ಯಾರೇ ಹೋದರೆ ಒಂದಿಷ್ಟು ಅವರನ್ನು ಕೇಳಬೇಕು ಅಂತ ಹೋಗೋದು ನಾವು. ಆದರೆ ಅದು ಅದೃಷ್ಟವೋ ದುರದೃಷ್ಟವೋ, ಅಪ್ಪ ಅವರೆಂದೂ ಅವರು ಏನು ಹೇಳೋದೇ ಇಲ್ಲ. ಸಾಮಾನ್ಯ ಸಂಭಾಷಣೆಗಳು, ನಾನು ಹೇಳೋದು ಉಪನ್ಯಾಸ ಬೇರೆ ಮಾತು, ಸಾಮಾನ್ಯ ಸಂಭಾಷಣೆಗಳಲ್ಲೆಲ್ಲ ಈಗ ಅಪ್ಪ ಅವ್ರ ಹತ್ರ ಕೂತ್ಕೊಳ್ತೀವಿ, ಅಪ್ಪ ಅವರು ಮಾತಾಡ್ತಾರೆ ಅಂತ ಭಾವಿಸಿ ಏನಾದರೂ ಹೋದರೆ ನಮಗೆ ಬಹಳ ದೊಡ್ಡ ನಿರಾಶೆ ಕಾದಿದೆ ಅಂತ ಅರ್ಥ. ಮತ್ತೆ ಹೀಗಂತೀನಿ ಅಂತ ಬೇಸರ ಮಾಡ್ಕೋಬೇಡಿ, ನಮಗೂ ಗೊತ್ತಿಲ್ಲ ಅವ್ರು ಮಾತಾಡು ಅಂದರೆ ಮಾತಾಡಬಾರ್ದು ನಾವು. ದುರದೃಷ್ಟವಶಾತ್ ನಾವು ಯಾರೆಲ್ಲ ಹೋಗಿರ್ತೀವಲ್ಲ, ಇವರು ಬಹಳ ದೊಡ್ಡ
ವಿಜ್ಞಾನಿಗಳಿದ್ದಾರೆ ನೋಡಿ, ಇವರು ದೊಡ್ಡ ಶಿಕ್ಷಕರು ನೋಡಿ, ಇವರು ತುಂಬ ಒಳ್ಳೆಯ ಸಾಧನೆ ಮಾಡಿದ ಒಬ್ಬ ರೈತ ಅಂತ ನಮಗೆಲ್ಲ ಪರಿಚಯ ಮಾಡ್ರಿ. ವಿಜ್ಞಾನಿಗಳೇ ನೀವು ಹೇಳ್ರಿ ಅಂದ್ಬಿಡೋರು. ಈ ವಿಜ್ಞಾನಿಗಳಿಗೆ ಪಾಪ ಎಲ್ಲ ತನಗೆ ಗೊತ್ತಿದೆ ಅನ್ನೋ ಒಂದು ಅಹಂಕಾರ ಆ ಕ್ಷಣಕ್ಕೆ ಆವಿರ್ಭವಿಸಿ ಅವರು ಒಂದು ತಾಸು ಮಾತಾಡಿ ಬಿಡೋರು. ಅಪ್ಪ ಅವ್ರು ಸುಮ್ಮನೆ ಕೇಳೋರು. ಅಪ್ಪ ಅವರ ಟೆಕ್ನಿಕ್ಗೆ ಅರ್ಥ ಆಗ್ಲಿಲ್ವಲ್ಲ, ಅವರು ಮೌನ ಮಾಡಲಿಕ್ಕೆ ಇದು ಹೇಳ್ತಿರೋದು. ಇನ್ಯಾರೋ ಕೇಳಿದವನು ಅವನು ರೈತಾಕಿ ಎಷ್ಟು ಕೆಲಸ ಮಾಡೀನಿ ಹೇಳೋನು. ಇದೇ ನಡೀತಿತ್ತು. ನಾವು ಎಷ್ಟೋ ಮೌನಗಳನ್ನು ಮಿಸ್ ಮಾಡ್ಕೊಂಡಿದ್ವಿ ಅಪ್ಪ ಅವ್ರ ಜೊತೆಗೆ. ಯಾಕೆಂದರೆ ಉಳಿದವರೇ ಮಾತಾಡಿ ಸಮಯವೆಲ್ಲ ಹೋಗಿಬಿಡ್ತಿತ್ತು. ಅಪ್ಪ ಅವರು ಮಾತಾಡದೇನೆ ಹೋಗಿಬಿಡ್ತಿದ್ರು. ಅವರು ಕಣ್ಮುಚ್ಚಿಯೋ ಕಣ್ಣು ತೆರೆದು ಸೂರ್ಯೋದಯ ನೋಡ್ತಾ ಕೂತ್ಕೊಳ್ತಿದ್ರು ಆ ವಿಹಾರದ ಹೊತ್ತಿನಲ್ಲಿ. ಆ ಹೊತ್ತಿಗೆ ಅಂಥ ಅನೇಕ ಸಂದರ್ಭಗಳಲ್ಲಿ ನಾನಂತೂ ಒಂದು ಹಠ ಗಟ್ಟಿಯಾಗಿ ಮಾಡ್ತಿದ್ದೆ. ಈಗ ಇವ್ರು ಬಂದಾರ ನೋಡ್ರಿ, ಇವ್ರು ಭಾಳ ತಿಳ್ಕೊಂಡಾರ, ಇವ್ರು ಮಾತಾಡ್ತಾರಂದ್ರೆ ಗಪ್ ಚಿಪ್ ಕುತ್ಕೊಳ್ತಿದ್ದೆ ನಾನು. ಹಠ ಅಂದ್ರೆ ಹಠ. ಮೈಸೂರಿನ ಇಲ್ಲಿ ಅನೇಕರು ಇದ್ದಾರೆ ಸ್ನೇಹಿತರು, ನಂಗೆ ಹೇಳಿದ್ರು ಹಂಗೆ ಮಾಡಬಾರ್ದು, ಅಪ್ಪ ಅವ್ರ ಆದೇಶ ಮಾತಾಡ್ಬೇಕು. ನಾನು ಮಾತಾಡೋದಿಲ್ಲ, ಅಪ್ಪ ಅವ್ರು ಹೊಡೆದ್ರೆ ಹೊಡಿಲಿ ಅಂದೆ ನಾನು. ಅಪ್ಪ ಅವ್ರ ಆದೇಶ ಮೀರಿ ನಿಂತ ಹೊಡೆದ್ರೆ ಹೊಡಿಲಿ, ಅಪ್ಪ ಅವ್ರ ನಿಮಗೆ ತಿಳಿತದಂತ ಅನ್ಕೊಂಡೀನಿ, ಅಪ್ಪ ಅವ್ರ ನಾನು ಮಾತಾಡುದಿಲ್ಲ, ನಾನು ನಿಮ್ಮನ್ನು ಕೇಳಾಕ್ ಬಂದೀನಿ ಅಂತ ಸ್ಟ್ರೈಕ್ ಹಿಡಿದು ಕೂತಿರ್ತಿದ್ದೆ. ಅಪ್ಪ ಅವ್ರು ಮೆಚ್ಚುತ್ತಿದ್ರು. ಆದರೆ ನಾನು ಮಾತ್ರ ಅಂತ ಎಲ್ಲ ವಿಹಾರದ ದಿನಗಳಲ್ಲಿ ಬೇರೆಯವರು ಮಾತಾಡಿದ್ದನ್ನೇ ಕೇಳಿದ್ದು. ಅಪ್ಪ ಅವರು ಮಾತಾಡಲೇ ಇಲ್ಲ. ಅಪ್ಪ ಅವರ ಆ ಒಳಗಿನ ಮೌನವನ್ನಷ್ಟೇ ನಾನು ಕೇಳ್ತಿದ್ದೆ. ಒಂದು ಮನುಷ್ಯ ಅವನು ಸಾಮಾನ್ಯನಾದರೆ ನನ್ನ ನಿಮ್ಮ ಹಾಗೆ ಏನೋ ಒಂದಿಷ್ಟು ನಗಾಡಿ ಖುಷಿಪಟ್ಟು ಅತ್ತು ದುಃಖಿಸಿ ಹೋಗಿಬಿಡಬಹುದು. ಅವನೊಂದು ಸ್ವಲ್ಪ ಜ್ಞಾನದ ಹಂತಕ್ಕೆ ಬಂದರೆ ಅವನು ವಿಮರ್ಶೆ ಮಾಡಿ ಅದು ಹಾಗಲ್ಲ, ಹೀಗೆ, ಅದನ್ನು ಹೀಗೆ ತಿಳಿಬೇಕು, ಹಾಗೆ ತಿಳಿಬೇಕು ಅಂತ ನಮಗೆ ಬೋಧಿಸಬಹುದು. ಒಬ್ಬ ಮನುಷ್ಯ ತಾನು ಸಾಮಾನ್ಯನೂ ಅಲ್ಲದೆ ಜ್ಞಾನಿಯೂ ಅಲ್ಲದೆ ಇಲ್ಲಿ ಏನೂ ಇಲ್ಲ, ಇಲ್ಲಿ ಎಲ್ಲ ಖಾಲಿ ಅಂತ ಅನ್ನುವ ಅವಸ್ಥೆಯನ್ನು ಅನುಭವಿಸಿ ತಾನು ಬಯಲಾಗಿ ಘಟ ಇಲ್ಲ ಅನ್ನುವ ಸ್ಥಿತಿ ಬಂದರೆ ಅವನಿಗೆ ಬದುಕು ಎಷ್ಟು ಚಂದ ಕಾಣ್ತದೆ ಅನ್ನೋದಕ್ಕೆ ಅಪ್ಪ ಅವರ ಮಾತುಗಳೇ ಉದಾಹರಣೆ. ಯಾಕಂದರೆ ಎಲ್ಲೇ ಆದರೂ ಒಬ್ಬ ಮನುಷ್ಯ ಬದುಕನ್ನು ಹಲಸಿನ ಹಣ್ಣಿಗೆ ಹೋಲಿಸಿದ್ದನ್ನು ನೀವು ನೋಡಿದ್ದೀರಾ? ಯಾವ ಕಾಳಿದಾಸನಿಗೂ ಗೊತ್ತಾಗಲಿಲ್ಲ, ಆದರೆ ಅಪ್ಪ ಅವರಿಗೆ ಕಾಣಿಸ್ತು. ಯಾಕೆಂದರೆ ಅಪ್ಪ ಅವರಿಗೆ ಬದುಕು ಅನುಭವವಾಗಿ ಅದರ ಆಚೆಗಿನ ಘಟರಹಿತ ಸ್ಥಿತಿಗೆ ತಲುಪಿದ್ರಲ್ಲ. ಆದ್ದರಿಂದ ಅವರು ಹೇಳಿದರು, ಹೊರಗೆ ಮೊದಲೇ ಬಹಳಷ್ಟು ಮುಳ್ಳು, ಆ ಮುಳ್ಳು ದಾಟಿ ಕೈ ಕತ್ತರಿಸ್ಕೊಂಡು ಅದರಿಂದ ಕತ್ತರಿಸಿ ಒಳಗೆ ಹೋಗೋಣ, ಕೈ ತುಂಬ ಮೇಣ, ಇದು ಬದುಕು. ಅಪ್ಪ ಅವರು ಎಷ್ಟು ಚಂದ ಉದಾಹರಣೆ ಕೊಟ್ರಲ್ಲ. ಅವ್ರು ಹೇಳಿದರು, ತುಂಬ ಸರಳ, ಒಳಗಿನ ಒಳ್ಳೆಯ ಸಿಹಿ ತೋಳೆ ತಿನ್ನಬೇಕಾ, ಕೈಗಷ್ಟು ಎಣ್ಣೆ ಹಚ್ಕೊರಿ, ಎಣ್ಣೆ ಹಚ್ಕೊಂಡ ಹಲಸಿನ ಹಣ್ಣಿನ ಒಳಗೆ ಕೈ ಹಾಕ್ರಿ, ಒಟ್ಟ ಮೇಣ ಹತ್ತಂಗಿಲ್ಲ, ಸಿಹಿ ಬಿಡಂಗಿಲ್ಲ, ಬದುಕು ಅಷ್ಟ ಅಂದರು. ಏನು ಚಂದ ಉಪಮೆ. ಬದುಕಿಗೆ ನಿರ್ಲೇಪ ಭಾವ ಇದ್ರೆ ಅದು ಸುಂದರ ಅಂತ ಹೇಳಲಿಕ್ಕೆ ಒಂದು ಹಲಸಿನ ಹಣ್ಣನ್ನು ಕೊಟ್ಟ ಉಪಮೆಯ ಮೂಲಕ ಅಪ್ಪ ಅವರು ತೋರುವ ದರ್ಶನ ಎಂಥದ್ದು. ಯಾವ ಗಿಮಿಕ್ಸ್ ಇಲ್ಲ, ಯಾವನನ್ನು ಕೋಟ್ ಮಾಡಿ ಏನೇನೋ ಹೇಳಿ, ಆಹಾ, ಸರಳ ಸರಳ ಕಥೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಒಂದು ಕಥೆ, ನಾನು ಈಗ ಅದನ್ನು ಹೇಳ್ತೀನಿ. ಯಾಕೆಂದರೆ ಅದು ನನ್ನ ನಿಮ್ಮ ಜೀವನಕ್ಕೆಲ್ಲ ಅನ್ವಯ. ಒಂದು ಇಷ್ಟು ಶಿಬಿರ ನಡೀತಾ ಇರೋ ಮಕ್ಕಳು ಮುಂದೆ ಮಾತಾಡಿದ್ದು ಅಪ್ಪ ಅವರು. ಆಶಾಕ್ಕೆ ಬಿದ್ದರ ಜೀವನ ಹಾಳಾಗ್ತದ ನೋಡಿ. ನಿರ್ಮೋಹ ಮಾನ ಅಥವಾ ಯಾವ ಕೃಷ್ಣನ ಭಗವದ್ಗೀತೆಯ ಕರ್ಮ ಸಿದ್ಧಾಂತ, ಯಾವ ಕೃಷ್ಣನ ಕರ್ಮ ಸಿದ್ಧಾಂತದ ಆಚೆಗಿನ ಮೋಹದಿಂದ ದೂರ ಬರುವ ಆ ಮಾತುಗಳು, ಅದರ ಜೊತೆಗೆ ಆ ಕರ್ಮ ಸಿದ್ಧಾಂತ ಮೋಹ ಎರಡನ್ನೂ ಅಲ್ಲದ ಮೂರನೆಯ ಸ್ಥಿತಿ ತಲುಪಿದರೆ ಅವನು ಯಾವ ರೀತಿ ತನ್ನ ಬಳಿಗೆ ಬರ್ತಾನೆ ಅನ್ನುವ ಎಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನು ಎಲ್ಲಿಯೂ ಶ್ಲೋಕ ಕೋಟ್ ಮಾಡದೆ, ಶ್ಲೋಕಗಳನ್ನೇ ಕೋಟ್ ಮಾಡಲ್ಲ ಅವರು. ಹಾಗಂತ ನಿಮಗೆ ಕರ್ಮ ಸಿದ್ಧಾಂತವನ್ನು ಹೇಳಿಬಿಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಕರ್ಮ ಸಿದ್ಧಾಂತಕ್ಕೆ ಅವರದ್ದು ಬಹಳ ಅದ್ಭುತವಾದ ಒಂದು ಕಥೆ. ಮಾವ ಮನೆ ಕಟ್ಟಿಸ್ಲಿಕ್ಕೆ ಅಳಿಯಂಗೆ ಹೇಳ್ದ. ಅಂತಿಂಥ ಮನೆ ಅಲ್ಲ, ಕೋಟಿಗಟ್ಟಲೆ ಮನೆ. ಇವ ಹೇಳಿ ಕೇಳಿ ಕಾಂಟ್ರಾಕ್ಟರ್, ದಿನ ಬೆಳಗಾದ್ರೆ ಆ ಮನೆ ಈ ಮನೆ ಕಟ್ಟಿ ರೊಕ್ಕ ಮಾಡಿದವ. ಮಾವ ಹೇಳಿದ, ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟೇನಿ, ಹೆಂಗಾರ ಕಟ್ಟು. ಮಾವ ಹೇಳಿದ್ದನ್ನ ಕೇಳಿದ, ಅಳಿಯನ್ ಚಾಳಿ ಬಿಡ್ಲಿಲ್ಲ. ಅವ ಅಲ್ಲೂ ಉಳ್ಸಾಕ್ ಹೋದ. ಕೋಟಿ ಒಳಗ 40-50 ತಾನಿಟ್ಕೊಂಡ, 50ರದ ಮನಿ ಕಟ್ಟಿಸ್ದ. ಆ 50ರೊಳಗೆ ಹಾಕಿದ್ದ ಮಾಲು ಎಲ್ಲ ಸುಮಾರು
ಹೊರಗೆ ಜಗ ಜಗ ಮಾಡಿದ್ದ, ಕಟ್ಟಡ ಹೊರಗಿಂದ ಲಕಲಕ ಮಿಂಚುತ್ತಿತ್ತ, ಒಳಗೆ ಬಂದು ಮಂದಿ ಎಲ್ಲ ಎಂಥ ಚಲೋ ಮನಿ ಕಟ್ಟಿರಿ, ಎಂಥ ಚಲೋ ಮನಿ ಕಟ್ಟಿರಿ ಅಂದೇ ಅಂದ್ರು. ಅದು ಇಂದಲ್ಲ ನಾಳೆ ಒಳಗೆಷ್ಟು ಟೊಳ್ಳಿತ್ತು ಅವಾಗ ಗೊತ್ತಿತ್ತು. ಆದ್ರೆ ಅವ ಮಾಡ್ಕೊಂಡು ರೊಕ್ಕದ ಬಗ್ಗೆ ಬಹಳ ಗಮಿಂಡಲ್ಲಿದ್ದ. ಮಾವ ಆ ದಿವಸ ಬಂದು ಮಂದಿ ಮುಂದೆಲ್ಲ ನನ್ನ ಅಳಿಯ ಎಂಥ ಚಲೋ ಮನಿ ಕಟ್ಸಿಕೊಟ್ಟಾನ, ಅವನಿಗೆ ನಾ ಏನಾರ ಉಡುಗೊರೆ ಕೊಡಬೇಕು ಅಂತ ಆ ಮನಿ ಕೀ ಕೊಟ್ಟ. ಇದು ಕರ್ಮ ಸಿದ್ಧಾಂತಕ್ಕೆ ಅಪ್ಪ ಅವರು ಎಷ್ಟು ಚಂದದ ಕಥೆ. ನಾವು ಮಾಡಿದ ಕರ್ಮ ನಮ್ಮ ಬೆನ್ನಿಗಲ್ಲದೆ ಇನ್ನೊಂದಕ್ಕಿಲ್ಲ ಅಂತ ಹೇಳುವ ಆ ಸರಳ ಕಥೆಯಲ್ಲಿ ಅಪ್ಪ ಅವರು ಕಟ್ಟಿಕೊಡುವ ಇಡೀ ಶ್ರೀಕೃಷ್ಣನ ಕರ್ಮ ಸಿದ್ಧಾಂತ ಎಷ್ಟು ಅದ್ಭುತವಾಗಿ ಯಾವ ಮಗುವಿಗೆ ಅರ್ಥ ಆಗುವುದಿಲ್ಲ ಸ್ವಾಮಿ. ಯಾವ ಗದ್ದಲವೇ ಇಲ್ಲ, ನನ್ನದು ಆವೇಗವಿಲ್ಲದ ಸಮಾಧಾನವಾದ ಬದುಕು ಅಪ್ಪ ಅವರ ವೀಲು. ಒಬ್ಬ ಮನುಷ್ಯ ಬೇರೆಯವರು ನಾವು ಹೇಳ್ತೀವಿ ಅವನು ತುಂಬ ಶಾಂತ ಅಂತ, ಮತ್ತೊಬ್ರು ಅವನು ಬಹಳ ಕೋಪ. ಒಬ್ಬ ಮನುಷ್ಯ ತಾನು ತನ್ನ ಬಗ್ಗೆ ನನ್ನದು ಆವೇಗವಿಲ್ಲದ ಸಮಾಧಾನದ ಬದುಕು ಅಂತ ಹೇಳಬೇಕಾದ್ರೆ ಒಳಗೆ ಇರುವ ಸಮಾಧಾನ ಸ್ಥಿತಿ ಯಾವ ಮಟ್ಟದ್ದು ಅಂತ. ಅವರು ಕನೇರಿಯಲ್ಲಿ ಕಾಲು ಮುರ್ಕೊಂಡು ಅವರ ಆಪರೇಷನ್ ಆಗಿದೆ ಅಂತ ಗೊತ್ತಾಗ ನಾನು ಓಡಿ ಹೋಗಿದ್ದೆ ನೋಡಬೇಕು ಅಂತ. ಅವಾಗ ಅಪ್ಪ ಅವರು ಅದೇ ಸ್ವಲ್ಪ ನಡೆಯುವಷ್ಟಾಗಿ ಕನೇರಿಯ ಗೆಸ್ಟ್ ಹೌಸ್ನ ಮೆಟ್ಲೇರಿ ಬಂದು ಕೂತ್ಕೊಳ್ತಾ ಇದ್ರು, ಅಷ್ಟು ನಡೀತಿದ್ರು. ನನಗೆ ಎಷ್ಟು ಖುಷಿಯಾಗಿ ನಾ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ಅಪ್ಪ ಆರಾಮದಿರಿ ಅಂತ ಕೇಳಿದೆ. ಆರಾಮದೀನಿ. ಪ್ರಥಮ ಬಾರಿಗೆ ನಾನು ಕೇಳಿದೆ, ಅಪ್ಪ ಭಾಳ ನೋವದ ಏನು? ಅಪ್ಪ ಅವರು ಒಂದೀಟು ನೋಯಿಸ್ತದ, ಹಂಗೆ ಹೆಜ್ಜೆ ಹಾಕೋ ಮುಂದೆ ಹಿಂಗೆ ಕೈ ಎತ್ತೋ ಮುಂದೆ ಒಂದೀಟು ನೋಯಿಸ್ತದ. ನಂಗೆ ಅನ್ನಿಸ್ತು ಯಾವಾಗಲೂ ಆರಾಮದಿರಿ ಅಂತ ಅವ್ರು ಕೇಳೋದು. ಇವತ್ತು ಅಪ್ಪ ಅವ್ರು ನೋವು ಅಂತ ಹೇಳ್ತಾರಲ್ಲ, ಅದು ಯಾವ ಪ್ರಮಾಣ ಇರ್ಬೋದು? ಯಾಕಂದರೆ ಎಂಥ ಶಾಂತ, ಎಂಥ ಮನಸ್ಥಿತಿ ಅವರು ಒಂದೀಟು ನೋವದ ಅಂದರು. ಆಮೇಲೆ ನೀವು ಆರಾಮದಿರಿ ಅಂತ ಕೇಳಿದರು. ಅಪ್ಪ ನಿಮ್ಮ ಆಶೀರ್ವಾದ ಅಂತ ನಾನು ಕೈ ಮುಗಿದೆ. ಅಪ್ಪ ಅವ್ರು ಏನು ಹೇಳಬೇಕು? ನೀವು ಆನಂದ ಸ್ವರೂಪ ಅದೀರಿ, ಹಾಗಾಗಿ ನೀವು ಆನಂದವಾಗಿರ್ತೀರಿ, ಅದೆಲ್ಲ ಎಂಥ ಆಶೀರ್ವಾದ. ನಿಜ ಹೇಳ್ತೇನೆ, ಅಂಥವರ ಆಶೀರ್ವಾದದಿಂದಲೇ ನಮ್ಮ ಆನಂದ ಹೆಚ್ಚಿರೋದು, ಅಂಥವರ ಆಶೀರ್ವಾದದಿಂದಲೇ ನಮ್ಮ ದುಃಖ ಬಾಧೆಗಳೆಲ್ಲ ಇಲ್ಲವಾಗಿರೋದು. ಅಂಥ ಅಪ್ಪ ಅವರು ನನ್ನ ಬದುಕಿನ ಬಹಳ ದೊಡ್ಡ ದುಃಖ ಏನು ಅಂತಂದರೆ, ಅವರು ಹೊರಡೋ ಹೊತ್ತಿಗೆ ನನಗೆ ಗೊತ್ತೇ ಆಗಲೇ ಇಲ್ಲ. ಅವರು ಹೊರಡ್ತಾ ಇದ್ದಾರೆ ಅನ್ನುವ ಯಾವ ಸುಳಿವೂ ಇಲ್ಲದೆ ನಾನು ನನ್ನ ಪಾಡಿಗೆ ಇದ್ದೆ. ಎಷ್ಟು ಅಂತಂದರೆ, ಚಿಕ್ಕಮಗಳೂರಿಗೆ ಹೋಗಿದ್ದೆ ನಾನು. ನನ್ನ ಹುಡುಗರೆಲ್ಲ ಹೊಸ ವರ್ಷ ಅವ್ರ ಜೊತೆಗಿರೋದು ನಾನು ಅಂತ ಅವರದ್ದು ಅಪೇಕ್ಷೆ ಕರ್ಕೊಂಡು ಹೋಗಿದ್ರು. 28, 29, 30, 31 ಎಲ್ಲ ಅವ್ರ ಜೊತೆಗಿರೋದು ಅಂತ. 31 ಅಂತ ಕಾಣಿಸುತ್ತೆ. ನನಗೊಬ್ಬ ಗೆಳೆಯ ಫೋನ್ ಮಾಡಿ ಹೇಳಿದ, ಅಪ್ಪ ಅವ್ರ ಆಶ್ರಮದಲ್ಲಿ ವೀಲ್ ಚೇರಲ್ಲಿ ಬಂದರು ಅಂತ. ನಾನು ನಿಜಕ್ಕೂ ಭಾವಿಸಿದೆ, ಕನೇರಿಯಲ್ಲಿ ಏನು ಕಾಲು ಗುಣವಾಗಿತ್ತು ಅದರ ದೌರ್ಬಲ್ಯವೇ ಏನೋ ಅವರನ್ನು ಬಾಧಿಸ್ತಿದೆ. ಬಹುಶಃ ವೀಲ್ ಚೇರಲ್ಲಿ ಅದಕ್ಕೆ ಕರ್ಕೊಂಬಂದಿದ್ದಾರೋ ಏನೋ, ನನಗೆ ಗೊತ್ತಾಗಲೇ ಇಲ್ಲ. ನೀವು ನಂಬ್ತಿದ್ರೆ ನಂಬಿ, ನಾನು ಫೇಸ್ಬುಕ್ಕಿನಲ್ಲಿಲ್ಲ, ನಾನು ನ್ಯೂಸ್ ಪೇಪರ್ ಓದಲ್ಲ, ನಾನು ಟಿ ವಿಗಳನ್ನು ನೋಡಲ್ಲ. ನನಗೆ ಯಾರಾದರೂ ವಾಟ್ಸಪ್ ಮಾಡಿದರೆ ಗೊತ್ತಾಗ್ತಿತ್ತೋ ಏನೋ. ಎಲ್ರಿಗೂ ಏನು ತಿಳುವಳಿಕೆ ಅಂದರೆ, ಅಪ್ಪ ಅವ್ರಿಗೆ ಹುಷಾರಿಲ್ಲ ಅನ್ನೋದು ಊರಿಗೆ ಗೊತ್ತಿದೆ, ಈಕಿಗೆ ಗೊತ್ತಿಲ್ಲದೆ ಇರ್ತದ ಅಂತ. ನನ್ನ ದುರದೃಷ್ಟಕ್ಕೆ ನನಗೆ ಅವರು ನಾನು 31 ಮನೆಗೆ ಬಂದಾಗಲೂ ಗೊತ್ತಿಲ್ಲ. 1ನೇ ತಾರೀಕು, ನಾನು 1ನೇ ತಾರೀಕಿಗೆ ಮನೆಗೆ ಬಂದಾಗಲೂ ನನಗೆ ಗೊತ್ತಿಲ್ಲ. 2ನೇ ತಾರೀಕು ವಾಸ್ತವಿಕ ನನ್ನ ತಾಯಿಯ ಶ್ರಾದ್ದಕ್ಕೆ ತಯಾರಿ ಮಾಡ್ತಾ ಇದ್ದ ಹೊತ್ತು. ನನ್ನ ಅಮ್ಮನ ಶ್ರಾದ್ದ ಇದೆ, ಅದಕ್ಕೆ ಇಂತಿಂಥ ಪುರೋಹಿತರನ್ನು ಹೇಳೋಣ, ಇಂತಿಂಥವ್ರನ್ನು ಊಟಕ್ಕೆ ಕರೆಯೋಣ, ಇಂತಿಂಥ ಅಡುಗೆ ಮಾಡಿಸೋಣ ಅಂತ ಬೆಳಿಗ್ಗಿಂದ ನನ್ನ ತಂಗಿ ಫೋನ್ನಲ್ಲಿ ಮಾತಾಡ್ತಿದ್ದಾಳೆ. ಆಯಿತು, ಅವಳಿಗೆ ಹೇಳ್ತಿದ್ದೇನೆ, ಆಯಿತು ಹಾಗೆ ಮಾಡೋಣ ಹೀಗೆ ಮಾಡೋಣ, ಅದಕ್ಕೆ ಇಷ್ಟು ಖರ್ಚು ಬರ್ತದೆ, ಆಯಿತು ಮಾಡೋಣ. ಇದು ಸುಮಾರು ಬೆಳಿಗ್ಗೆ 10:30ವರೆಗೆ ನಡೆದಿದೆ 2ನೇ ತಾರೀಕು. 3ನೇ ತಾರೀಕಿಗೆ ಶ್ರಾದ್ದದ ತಯಾರಿಗೆ ಈ 10:30ವರೆಗಿನ ಮಾತುಕತೆ ಮಾಡಿ, ನಾಳೆ ಶ್ರಾದ್ದ, ಇವತ್ತು 10:30ವರೆಗೆ ನಾನು ಬೆಳಿಗ್ಗಿನ ಸಮಯ ನನ್ನ ಧ್ಯಾನಾವಧಿ, ನಾನು ಮಾತಾಡಲ್ಲ ವಾಸ್ತವಿಕ. ಆದರೆ ಅವತ್ತು ನನ್ನ ತಂಗಿ ಮುಂಚಿನ ದಿನವೇ ಹೇಳಿದ್ಲು, ನಾಳೆ ಬೆಳಿಗ್ಗೆಲ್ಲ ತಯಾರಿ ಉಂಟು, ಫೋನ್ ತಗೋ ಅಂತ. ತಗೊಂಡಿದ್ದೇನೆ, ಅಷ್ಟೊತ್ತು ಮಾತಾಡಿದ್ದೇನೆ. ಹಾಗಾಗಿ ನನಗೆ ನೀರಡಿಕೆ ಆಯಿತು. ನಾನು ನೀರಡಿಕೆಯನ್ನು ನಿವಾರಿಸಿಕೊಳ್ಳಿಕ್ಕೆ ಹೋಗಿ ನೀರನ್ನು ಹೀಗೆ ತಗೊಳ್ತಾ ಇದ್ದೇನೆ ಫಿಲ್ಟರ್ನಿಂದ.
ನನಗೆ ಬಹಳ ಹಿಂದೆ ನನ್ನ ಹುಟ್ಟಿದ ಹಬ್ಬದ ಒಂದು ರಾತ್ರಿ ಕನಸಿನಲ್ಲಿ ನಾನು ಅಪ್ಪ ಅವರಿಗೆ ನಮಿಸಿದಾಗ ಅಪ್ಪ ಅವರು, ನೀವು ಭಾಳ ಚಲೋ ದಾರಿ ನಡಿಲಾಕತ್ತೀರಿ, ನಾನು ನಿಮ್ಮ ಜೋಡಿ ಅದೀನಿ ಅಂತ ತಲೆ ನೇವರಿಸಿದ ಒಂದು ಕನಸು ಬಿದ್ದಿತ್ತು. ಅದನ್ನು ಬಹಳ ಖುಷಿಯಲ್ಲಿ ಹೋಗಿ ಅವ್ರಿಗೆ ಹೇಳಿದ್ದೆ ಕೂಡ ನಾನು. ಆ ದಿವಸ 2ನೇ ತಾರೀಕು ಬೆಳಿಗ್ಗೆ 10:30 to 11 ಸಮಯ ನಾನು ಹೀಗೆ ನೀರು ತಗೋತೀನಿ. ನನಗೆ ಅಪ್ಪ ಅವ್ರ ತಲೆ ನೇವರಿಸಿ, ನೀವು ಭಾಳ ಚಲೋ ದಾರಿ ನಡಿಲಾಕತ್ತೀರಿ, ನಾನು ನಿಮ್ಮ ಜೋಡಿ ಅದೀನಿ ಅಂದ ಹಾಗೆ ಮತ್ತೆ ಆಗಿ ಅದು ಏನೋ ಸಂಕಟ ಎಲ್ಲ ಆರಂಭ ಆಗಿ ನಾನು ಏಕಾಏಕಿ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅಂತ ಹುಬ್ಬಳ್ಳಿಲಿರೋ ನನ್ನ ಮಿತ್ರನಿಗೆ ಫೋನ್ ಮಾಡಿದೆ. ಅಪ್ಪ ಅವ್ರು ಹೆಂಗದರು ಅಪ್ಪ ಅಂತ. ಅಷ್ಟೇನು ಆರಾಮಿದ್ದಂಗೆ ಇಲ್ರಿ ಅಂದ. ನೀವು ನೋಡಿ ಬಂದೇನು? ಇಲ್ರಿ ಅವ್ವ ಅಂದ. ಈಗ ಹೋಗೋ ನದಿ ಏನು? ಹ್ಞೂನ್ರಿ ಅವ್ವ ಅಂದ. ಹಂಗಾರೆ ನಾ ಬರೋವ್ರಿಗೆ ತಡಿತೀಯಾ? ಅವಂದ ಹ್ಞೂನ್ರಿ, ಆದರೆ ಹೆಂಗೆ ಬರ್ತೀರಿ? ಹುಬ್ಬಳ್ಳಿ ತನಕ ಬರ್ಬೇಕಲ್ರಿ ನೀವು. ಗೊತ್ತಿಲ್ಲಪ್ಪ, ಹೆಂಗಾರ ಹೊರಡ್ತೀನಿ, ನೀನು ನಾವು ಬರೋವ್ರಿಗೆ ಹೋಗಬೇಡ. ಅವ ಹ್ಞೂ ಅಂದ ತಕ್ಷಣ ನಾನು ಈ ಕಡೆಯಿಂದ ಪ್ರಯತ್ನ ಪಟ್ಟೆ, ಅವನು ಪ್ರಯತ್ನ ಪಟ್ಟ. ಅಲ್ಲೊಂದು ಸ್ಲೀಪರ್ ರೆಡಿ ಇತ್ತು ಬಸ್. ನಾನು ಹತ್ತಿಬಿಟ್ಟೆ. ಆ ಬಸ್ ಹತ್ತುತ್ತಾ ದಾರಿ ತುಂಬ ನಾನು ಅಲ್ಲಲ್ಲಿ ಫೋನ್ ಮಾಡ್ತಿದ್ದೆ. ಅಪ್ಪ ಅವ್ರ ಸುದ್ದಿ ಏನಪ್ಪ, ಏನಾದರೂ ಕೇಳ್ತಾ ಉಂಟ, ಏನಾದರೂ ಅವ್ರು ಆರಾಮಿದ್ದಾರಂತ ಬರ್ತಿದ್ದೆ, ಏನು ಏನು? ಅವ ಬರ್ರಿ, ಚಿಂತೆ ಮಾಡಬೇಡ್ರಿ, ಕಾಳಜಿ ಮಾಡಬೇಡ್ರಿ, ಬರ್ರಿ ಬರ್ರಿ ಅಂತಿದ್ದವ. 7:30 ನಾನು ಹುಬ್ಬಳ್ಳಿ ಇಳಿಯೋ ಹೊತ್ತು. ಬಹುತೇಕ 6:00 ನನಗೆ ಮಿತ್ರೆ ಫೋನ್ ಮಾಡಿದ್ಲು, ಅಪ್ಪ ಅವ್ರು ಇಲ್ಲ ಅಂತ. ನಾನು 7:00 ಹುಬ್ಬಳ್ಳಿಗೆ ಇಳಿದೆ. ಮಲ್ಲಿಕಾರ್ಜುನ ಜೊತೆಗೆ ಗಾಡಿ ಹತ್ತಿದೆ. ಅದೇ ಬಸ್ಸದಲ್ಲಿ ಬಿಜಾಪುರಕ್ಕೆ ಹೋದೆ. ನನಗೆ ಸಿಕ್ಕಿತು ಅಪ್ಪನ ಉಸಿರು ನಿತ್ತ ದೇಹ ಮಾತ್ರ. ಇದೆಲ್ಲ ಬೇಕಾ ಈ ಭಾವನೆಗಳು ಅಂತ ನೀವು ಕೇಳಬಹುದು. ಇದೊಂದು ಥರ ಒಳಗೆ ಈಗ ನಾವು ಬಹಳ ಪ್ರೀತಿ ಮಾಡಿದವರು ನಮ್ಮನ್ನು ನೋಡಲಿಕ್ಕೆ ಬರಲಿಲ್ಲ ಆದರೆ ನಾವು ಅನ್ಕೋತೇವಲ್ಲ, ಅದು ಯಾಕೆ ಬರಲಿಲ್ಲ, ಹಿಂಗೇನಾದರೂ ಅಂದ್ಕೊಂಡ್ರ ಅಪ್ಪ ಅಂತ ಒಳಗೆ ಸಿಕ್ಕಾಪಟ್ಟೆ ನೋವು. ಅಪ್ಪ ಅವ್ರಿಗೆ ಗೊತ್ತಾಗುತ್ತೆ, ನಾನು ಗೊತ್ತಾಗದೆ ಬರಲಿಲ್ಲ, ನಮ್ಗೆ ಗೊತ್ತಾಗುತ್ತೆ ಅಂತ ಸಮಾಧಾನ ಮಾಡಿದಾಗಲೂ ಕೂಡ ಅಪ್ಪ ಅವ್ರು ಹುಡುಕಿದ್ರ, ಆ ಮಗು ಯಾಕೆ ಬರಲಿಲ್ಲ ಅಂತ ಅಪ್ಪ ಅವ್ರೇನಾದರೂ ಕಂಡ್ರ. ಈಗ ಅಪ್ಪ ಅವರಿಲ್ಲಲ್ಲ. ಈ ಭೌತಿಕತೆ ಉಂಟು ಮಾಡುವ ಆಪ್ತತೆ, ಭೌತಿಕತೆ ಕೊಡುವ ಆ ಆನಂದ ಅಪ್ಪ ಅವ್ರು ಪದೇ ಪದೇ ಹೇಳ್ತಾರಲ್ಲ, ಇಲ್ಲೆಲ್ಲ ಚಲೋ ಅದ, ಅನುಭವಿಸ್ರಿ. ಗಿಡ ನೋಡ್ರಿ ಎಷ್ಟು ಚಂದ ಹೂ ಬಿಟ್ಟದ, ಅದನ್ನು ಆನಂದಿಸ್ರಿ. ಆಕಾಶ ನೋಡ್ರಿ ಎಷ್ಟು ಚಂದ ಬೆಳಕದ ನೋಡ್ರಿ. ಗಾಳಿ ನೋಡಿ ಎಷ್ಟು ತಂಪಾಗ್ಯದ, ನದಿ ನೋಡ್ರಿ, ನೀರು ನೋಡ್ರಿ ಎಷ್ಟು ಚಂದ ಲಕ ಅಂತ ಹೊಳಿತದ, ಅನುಭವಿಸ್ರಿ ಅನುಭವಿಸ್ರಿ ಅಂದ್ರಲ್ಲ. ಈ ಅನುಭವಕ್ಕೆ ಬಾರದ ಜಗತ್ತಿನಲ್ಲಿ ಅವರನ್ನು ಅನುಭವಿಸುವುದು ಹೇಗೆ ಅನ್ನುವುದೇ ಅಪ್ಪ ಅವ್ರು ಬಿಟ್ಟು ಹೋದ ಅನುಸಂಧಾನ. ನಾನು ಅಂಥದ್ದೊಂದು ಅನುಸಂಧಾನಕ್ಕೆ ನಮಿಸಿ, ಶಿವಪ್ಪ ಅವರ ಮುದ್ದು ರಾಮ, ಅದು ಅಪ್ಪ ಅವರನ್ನು ಎಷ್ಟು ಚಂದ ಕಟೆದ ಶಿಲ್ಪ. ಅಪ್ಪ ಅವರನ್ನು ಇದಕ್ಕಿಂತ ಇನ್ಯಾವುದೋ ಶಬ್ದದಲ್ಲಿ ಹೇಗಾದರೂ ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು, ಅದನ್ನು ಅಷ್ಟು ಅಪರೂಪವಾಗಿ ಸಂತನೆಂದರೆ ಯಾರು, ಸಿದ್ಧನೆಂದರೆ ಯಾರು ಎಲ್ಲ ಹಾಡುಗಳನ್ನು ಕೇಳುವಾಗಲೇ ಕಣ್ಮುಂದೆ ಅಪ್ಪ ಅವರು ಬಿಟ್ಟರೆ ಇನ್ಯಾರೂ ಬರಬಾರ್ದು ಹಾಗೆ ಮಾಡಿದವರು ಶಿವಪ್ಪನವರು. ಅವರು ಅಪ್ಪ ಅವರ ಆಶೀರ್ವಾದದಿಂದ ಅದನ್ನು ಬರೆದಿದ್ದೀನಿ ಅಂತ ಪದೇ ಪದೇ ಹೇಳ್ತಾರೆ. ಸತ್ಯವನ್ನು ಬಿಡು ಬೀಸಾಗಿ ಲಯ ಮಾತ್ರೆಗಳ ಬಂಧನವಿಲ್ಲದೆ ಹೇಳುವಾಗ ಜಾಳು ಜಾಳಾಗಿ ಸತ್ಯ ಎಲ್ಲೋ ಸಿಗದೆ ಹೋಗಬಹುದು. ಲಯ ಬಂಧನ ಮಾತ್ರೆಗಳ ಪರಮ ಬಂಧನದ ಒಳಗೆ ಕಟ್ಟಿದರೆ ಸತ್ಯ ಎಷ್ಟು ಅಪೂರ್ವ. ಅದಕ್ಕೆ ಮುದ್ದುರಾಮ ಸಾಕ್ಷಿ, ಅದಕ್ಕೆ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಸಾಕ್ಷಿ. ಅಂಥ ಅಪರೂಪದ, ಅದಕ್ಕೆ ಅಪ್ಪ ಅವರು ನೀವು ಮತ್ ಬರೀರಿ, ನಿಂದ್ರಿಸ್ಬೇಡ್ರಿ ಅಂತ ಅವರಿಗೆ ಪದೇ ಪದೇ ಹೇಳ್ತಿದ್ರು ಅನ್ನೋದನ್ನು ಕೂಡ ಶಿವಪ್ಪ ಅವರು ಹೇಳ್ತಾರೆ. ಅಂಥ ಅಪ್ಪ ಅವರ ಆಶೀರ್ವಾದದಿಂದ ಇವತ್ತಿಗೂ ನಡಿಬೇಕು. ಇನ್ನು ಮುಂದೆಯೂ ಕೂಡ ಒಳ್ಳೆಯ ಕೆಲಸಗಳನ್ನು ಅಪ್ಪ ಅವರ ಮಾರ್ಗದರ್ಶನದಲ್ಲಿ ಮಾಡಬೇಕು ಅಂತ ನಂಬಿದ ಹಿರಿಯರಾದ ಶಿವಪ್ಪನವರು ನನ್ನಂಥ ಒಂದು ಬಾಲಿಶ ಮಗು, ನಾನೊಂಥರ ಅಪ್ಪ ಅವ್ರ ಹಿಂದೆಲ್ಲ ಎಲ್ಲಾದರೂ ಒಂದು ಕುಚ್ಚು ದೋತ್ರ ಸಿಕ್ಕರೆ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತ ತಿರುಗಾಡಿದವಳು ಎಂದು ಅದಕ್ಕಿಂತ ಹೆಚ್ಚು ಏನನ್ನು ಅವರಿಂದ ಕಲಿತವಳಲ್ಲ, ಪಡೆದವಳಲ್ಲ. ಆದರೆ ಆ ಸುತ್ತ ತಿರುಗಾಡಿದ ಬಾಲ ಲೀಲೆಯ ಅನೇಕ ಅನುಭವಗಳಿವೆ ಅಲ್ಲ,
ಅವರೊಂದು ಪ್ರೀತಿ ಕೊಡ್ತಿದ್ರು. ಅದು ಯಾವ ಮಟ್ಟ ಗೊತ್ತಿಲ್ಲ, ಅದು ಎಲ್ಲರಿಗೂ ಅನುಭವಕ್ಕೆ ಬರ್ತದ ಗೊತ್ತಿಲ್ಲ. ಏನು ಪ್ರೀತಿ, ಏನು ಕಣ್ಣ ನೋಟದಲ್ಲಿ ಹರಿಸ್ತಿದ್ದ ಆ ಪ್ರೇಮಧಾರೆ. ಅದನ್ನು ಪಡೆದ ಭಾಗ್ಯ ಇದೆಯಲ್ಲ, ಅದು ಇನ್ನೊಂದರ ಜೊತೆಗೆ ಸಮೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಹೆಗ್ಗಳಿಕೆಗೆ ಹೇಳೋದಲ್ಲ, ಒಂದು ನೋಡಿದ್ರು ಅಂದರೆ ಅವರಿಗೆ ಎಷ್ಟು ಖುಷಿಯಾಗಿದೆ ನಮ್ಮ ಬಗ್ಗೆ ಅನ್ನುವ ಧನ್ಯತೆ ಕೊಡುವ ಹಾಗೆ ನೋಡೋದು. ಅದು ಎಲ್ಲರಿಗೂ ಮಾಡ್ತಾರಾ, ಎಲ್ಲರಿಗೂ ಅನುಭವ ಬರ್ತದ? ಇದು ಕಂಪ್ಯಾರಿಸನ್ ಯಾಕೆ? ನಂಗಂತೂ ಆಗಿದೆ. ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಒಮ್ಮೆ ಬಂದು ಹಾಗೆ ನೋಡಬಾರ್ದ ಅಂತ ಪದೇ ಪದೇ ಅನ್ನಿಸ್ತದೆ. ಒಮ್ಮೆ ಕೂತು ಹಾಗೆ ಅವರು ನೋಡಬೇಕು, ನಾವಲ್ಲೇ ಕೂತ್ಕೊಳ್ಬೇಕು ಅನ್ನುವ ಆ ಭಾವ ಹುಟ್ಟಿಸ್ತದೆ. ಅಂತ ಎಲ್ಲ ಭಾವಗಳ ಮಿಸ್ಸಿಂಗ್ ಫ್ಯಾಕ್ಟರ್ ಇದೆಯಲ್ಲ, ಅದೇ ಬಯಲು ಅಂತ ಅವರು ಹೇಳಿದ್ದು ಬಹುಶಃ. ಅಂಥ ಬಟಾ ಬಯಲಿಗೆ ನಮ್ಮನ್ನು ಕೂಡ ಕರ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಎಂಬುದು ತಾನಿಲ್ಲ. ಗುಹೇಶ್ವರ ತಾ ಬಯಲು ಅನ್ನುವುದನ್ನು ತನ್ನ ಪರಮ ಸಂದೇಶದ ಅಂತಿಮ ವಚನವಾಗಿ ಕೊಟ್ಟು ಹೋದ ಪರಮ ಪೂಜ್ಯರಿಗೆ ನಮಿಸಿ, ಇಷ್ಟು ಹೊತ್ತು ಈ ನನ್ನ ಯಾವ ಭಾವುಕ ಕ್ಷಣಗಳಿವೆ ಅದನ್ನು ಆತ್ಮಾನುಸಂಧಾನದ ಹಾಗೆ ನಿಮ್ಮ ಜೊತೆಗೇ ನಾನು ಅನುಭವಿಸುವ ಹಾಗೆ ನನಗಂಥ ಅನುಭವವನ್ನು ಬಹಳ ಹೃದಯ ಸ್ಪರ್ಶಿಯಾಗಿ ಕೊಟ್ಟು, ನನ್ನವರೇ ಅನ್ನುವ ಬಾಂಧವ್ಯದಲ್ಲಿ ಅಪ್ಪನನ್ನು ನೀವು ನೆನೆತಿದ್ದೀರಿ ಅನ್ನುವ ಆನಂದವನ್ನು ಕರುಣಿಸಿದ ನಿಮ್ಮೆಲ್ಲರ ಈ ಒಂದು ದಿವ್ಯ ಸಾಕ್ಷಿ ಭಾವಕ್ಕೆ ವಂದಿಸಿ, ಎಲ್ಲ ಪೂಜ್ಯರನ್ನು ಮತ್ತು ಹಿರಿಯರನ್ನು, ಗಣ್ಯರನ್ನು, ಈ ವೇದಿಕೆಯಲ್ಲಿರುವ ಸಕಲರನ್ನು ವಂದಿಸಿ, ಅಪ್ಪ ಅವರ ಪದತಲಕ್ಕೆ ನನ್ನ ಈ ಪದಪುಷ್ಪವನ್ನಿಟ್ಟು, ಅವರು ಇದನ್ನು ಈ ಸತ್ತನಂತರವೂ ಕಾಯಲಿಕ್ಕೆ ಬರ್ತದೆ ಅನ್ನುವ ಗುರು ಸಾದೃಶ್ಯತೆ ಇದೆಯಲ್ಲ, ಅದರ ಮೂಲಕ ನಮ್ಮನ್ನು ಕಾಯ್ತಲೇ ಇರ್ತಾರೆ ಅನ್ನುವ ಪೂರ್ಣ ಭರವಸೆಯ ಜೊತೆಗೆ, ನನಗೆ ಹುಟ್ಟಿರುವ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ ಅನ್ನುವ ನಂಬಿಕೆಯ ಜೊತೆಗೆ, ಮೈಸೂರಿನ ಸಕಲ ಜನರ ಪದತಲಕ್ಕೆ ಮತ್ತೊಮ್ಮೆ ಹಣೆ ಹಚ್ಚಿ ನಮಸ್ಕಾರ.